ವೇದವಾಕ್ಯವನ್ನೆಲ್ಲ ಮೋದಿ ಕನ್ನಡದಿ ಓದಿಸುತ್ತ ಜನರ ದೇವ ಗೆಳೆಸಿರುವ ಸಾಧು ನಿಜಗುಳಿಗೆ ಮಣಿಯುವೆನೋ ಸಾಧು ನಿಜಗುಳಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜಗುಳಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜದೋಳ್ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬಂದ ಜೀವರಿಗೆಲ್ಲ ಅದ್ವೈತ ಬೋಧಾಗಿ ಸುಂದರನಾಗಿ ಗೈದ ಶ್ರೀ ಜಡಿಸಿದ್ದ ಸಿದ್ಧರುಡರಿಗೆ ನತನಕ್ಕೆ ಸಿದ್ಧರುಡರಿಗೆ ನತನಕ್ಕೆ ಬಹಳ ಬಲ ವೇದಾಂತಕ್ಕೆ ಸರಿ ಬಹಳ ಗರ್ಜನೆ ಕೇಳುವ ತನಕ ಬಹಳ ಭೂಮುಖಲಿಪ್ಪಗೆ ಶಾಸ್ತ್ರವೆಂಬುವ ನರಿಗಳು ಬಹಳ ಶಕ್ತಿಯ ಶಿವ ಗರ್ಜನೆ ಬಹಳ ಕೇಳಿದ ಬಳಿಕ ಕೂಗವು ಬಹಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು अनंत जन्म संप्राप्त कर्म बंध विदायिनी आत्मज्ञान प्रदानेन तस्मै श्री गुरुवे नमः। न गुरोरधिकं तत्त्वं न गुरोरधिकं तपः तत्त्वज्ञानात् परं नास्ति तस्मै श्री गुरुवे नमः। तस्मै श्री गुरुवे नमः। जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ನಿರಂತರ ಜ್ಞಾನದಾಸೋಹಿ ನಿಷ್ಠುರವಾದಿ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಮರ್ಪಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ಭವರೋಗಿಗಳಿಗಾಗಿ ಪರಾತ್ಪರ ಸಚ್ಚಿತ್ತು ತನ್ನಿರವೆಂದು ಜಗತ್ತಿಗೆ ಬೋಧವನ್ನು ಮಾಡುವುದಕ್ಕೋಸ್ಕರವಾಗಿ ನಿನ್ನೆ ದಿನ ವಿಚಾರ ಮಾಡಿದಂತೆ ಅನುಭವ ಸಾರ ಅಲ್ಲವೇ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥವನ್ನು ರಚಿಸಿ ಈ ಗ್ರಂಥದ 6ನೆಯ ಸಂಧಿ ನಿನ್ನೆ ದಿನ ಪ್ರಾರಂಭವಾಗಿ ಈ ಒಂದು ಸಂಧಿಯಲ್ಲಿ ಮಹಾತ್ಮರು
ಗುರು ಮತ್ತು ಶಿಷ್ಯರ ಲಕ್ಷಣವನ್ನು ಆಧಾರವಾಗಿಟ್ಟುಕೊಂಡು ನಿಮ್ಮೆಲ್ಲರಿಗೂ ಕೂಡ ಬೋಧ ಮಾಡುವ ಮಹಾತ್ಮರು ಸೂತ್ರದಲ್ಲಿ ಗುಣ ಯೋಗವನ್ನು ಪೇಳುವ ಗುರುಸೇವೆಯಿಂದ ನಿರ್ಗುಣ ಮುಕ್ತಿ ತನಗೆ ಸಂಭವಿಸುವುದು. ದಾರಿ ನೋಡಿದವರ ಹಿಂದೆ ನೀನು ಹೋದರೆ ಸಾಕು, ಆ ನೀನು ಹೋಗುವಂಥ ಊರು ನಿನಗೆ ಬರುತ್ತದೆ ಅಂತ ಅರ್ಥ. ನೀನು ನೋಡಿಲ್ಲ, ಹೊರಟಿದ್ದಿ, ಮುಂದೆ ಹೇಗೋಕಂತ ಗೊತ್ತಿಲ್ಲ. ಗೊತ್ತಿದ್ದಂಥ ಗುರುಗಳ ಬೆನ್ನು ಹತ್ತಿರ ಸಾಕು, ನಿನಗೆ ನಿರಾಯಸವಾಗಿ ಆ ಒಂದು ಮುಕ್ತಿ ಎನ್ನುವುದು ಸಂಭವಿಸುವುದು, ಅಂದರೆ ಪ್ರಾಪ್ತಿಯಾಗುವುದು ಅಂತ ಹೇಳ್ಯಾರ. ಅದರಲ್ಲಿ ನಿನ್ನೆ ದಿನ ಗುರುಗಳು ಯಾಕೆ ಬೇಕು, ಪಾರಮಾರ್ಥಕ ಗುರುವಿನ ಪ್ರಾಮುಖ್ಯತೆ ಎಷ್ಟಿದೆ, ಪಾರಮಾರ್ಥದ ಮುಕ್ತಿಯ ಪದವಿಯನ್ನು ಕೊಡುವಂಥ ಗುರು ಅವನು ಹೇಗಿರಬೇಕು, ಏನನ್ನ ತಿಳಿಸಬೇಕು ಅನ್ನುವ ವಿಚಾರವನ್ನು ನಿನ್ನೆ ತಮೋಗುಣದ ಗುರು ಆತನ ಲಕ್ಷಣ, ರಜೋಗುಣದ ಗುರು ಆತನ ಲಕ್ಷಣ, ಕೊನೆಗೆ ಸಾತ್ವಿಕ ಗುಣವುಳ್ಳಂಥ ಸದ್ಗುರುವೇ ಏನು ಮಾಡುತ್ತಾನೆ ಅಂದರೆ ನಿನ್ನ ಪದವಿಯನ್ನು ನಿನಗೆ ಈವನು ಅಂದರೆ ನಿನಗೆ ಹೇಳಿಕೊಡೋನಂತ, ಕೊಡೋಕೆ ಬರಲಾರ್ದಂತ ಮೊದಲೇ ಹೇಳಿವಿ. ಹಾಗಾಗಿ ಈ ಒಂದು ಅಣಿಮಾದಿ ಪದವಿವ ಗುಣಯೋಗ ಉಳಿದು ನಿರ್ಗುಣ ಮುಕ್ತಿ ದೋರುತ್ತಿರ್ಪ ಆತನು ಗುಣಗಂಧಯುಕ್ತ ಪರಮಗುರುವೆಂದು ಸದ್ಗುಣಿ ನಿಧಿ ನೀನು ನಿಶ್ಚಯಿಪದು. ನಾನು ಹೇಳ್ತೀನಿ, ನೀನು ನಿಶ್ಚಯ ಮಾಡೋದು ನಿನಗೆ ಬಿಟ್ಟಿದ್ದು ಅಂತ. ಯಾಕಂದರೆ ನಿಶ್ಚಯ ಆಗಲಿಲ್ಲ ಅಂದರೆ ನಿನ್ನಲ್ಲಿ ಸಂಶಯ ಆದಂಥ ಅರ್ಥ. ಸಂಶಯದಿಂದ ಕೂಡಿದ ಶಾಸ್ತ್ರ ಅದು ನಿರರ್ಥಕ. ಗಂಟು ಇಲ್ಲದ ಹೊಲಿಗೆ ಇದ್ದಂಗೆ ನೀನು ಗಂಟನ್ನು ಹಾಕು, ಹೊಲಿಗೆ ನಿಲ್ತದ. ಗುರುಶಾಸ್ತ್ರಾದಿಗಳಲ್ಲಿ ವಿಶ್ವಾಸವನ್ನು ಇಡು, ಇದು ಮುಕ್ತಿ ಪ್ರಾಪ್ತಿಯಾಗ್ತದೆ ಅನ್ನೋ ಮಾತಿಗಾಗಿ ಈ ರೀತಿ ಅಣಿಮಾದಿ ಪದವಿವ ಗುಣಯೋಗವನ್ನು ಉಳಿದು ಇವರೆಲ್ಲ ಇಲ್ಲಿಯ ಸುಖ ಮೇಲೆ ಮಹಾನರಕವನ್ನು ಕೊಡುವುದನ್ನು ಬಿಡು, ಮತ್ತು ಅಣಿಮಾದಿ ಸಿದ್ಧಿಗಳಿಂದ ತ್ರಿಜಗ ಮೂರು ಲೋಕಕ್ಕೆ ಪದವಿಯೇ ನಿನಗೆ ಪ್ರಾಪ್ತಿಯಾದರೂ ಕೂಡ, ಒಡೆಯನಾದರೂ ಕೂಡ ಅಂಥದ್ದನ್ನು ಕೂಡ ನೀ ಬಿಡು. ಉಳಿದು ಅಂದ್ರೆ ಬಿಟ್ಟು ಏನು ಮಾಡು, ನಿರ್ಗುಣ ಮುಕ್ತಿ ದೂರುತ್ತಿರ್ಪ ಆತನು, ನಿರ್ಗುಣ ಮುಕ್ತಿದು. ಹಾಗಾಗಿ ಆ ಒಂದು ಸಿದ್ಧಿಗಳನ್ನು ವಿಷಯ ಆಪೇಕ್ಷವನ್ನು ಬಿಟ್ಟು ಕೇವಲ ನಿರ್ಗುಣ ಪರಬ್ರಹ್ಮನ ಉಪದೇಶವನ್ನು ಮಾಡಿ ಆ ನಿರ್ಗುಣ ಪರಮಾತ್ಮನನ್ನು ನಿನ್ನ ಹೇಗಿದೆ ಅಂದರೆ ಮಾತು ಮನಗಳಿಂದ ಹತ್ತದ ಅಂಥ ಸ್ವರೂಪ ನಿಂದದ. ಅದನ್ನು ಅನುಭವಕ್ಕೆ ಬರುವಂಗ ಉಪದೇಶ ಯಾರು ಮಾಡುತ್ತಾರೆಯೋ ಅದು ಕೇವಲ ಅಚ್ಚ ಸುಖ ಅಂದರು. ಇಲ್ಲಿ ಇವೆಲ್ಲ ಕಚ್ಚಾ ಸುಖ. ಕಚ್ಚಾ ಸುಖ ಬೇರೆ, ಅಚ್ಚಾ ಸುಖ ಬೇರೆ. ಕಚ್ಚಾ ಮಾಲು ಅಚ್ಚಾ ಮಾಲ್ ಅಂತೀವಲ್ಲ, ಅಂದರೆ ಕಚ್ಚಾ ಮಾಲಿನಲ್ಲಿ ದೋಷ ಇದೆ, ಅಚ್ಚಾ ಮಾಲಿನಲ್ಲಿ ನಿರ್ದೋಷ ಆದಂತ. ಹಾಗಾಗಿ ಇವೆಲ್ಲ ಕಚ್ಚಾ ಸುಖವನ್ನು ಕೊಟ್ಟು ಹೋಗ್ತಾವಂತ. ಸುಖ ಕೊಡ್ತಾವ, ಕಚ್ಚಾ ಸುಖ.
ಕಚ್ಚಾದಲ್ಲಿ ಏನದ ಅಂದರೆ ಅದು ನಿನಗೆ ಭೋಗಿಸುವಾಗ ಸುಖವೆನಿಪದು, ಭೋಗ ಮಾಡುವಾಗ ಆನಂದ ಅನಿಸ್ತದ, ಭೋಗ ಮಾಡ್ತಾ ಮಾಡ್ತಾ ಹೋದಂಗೆಲ್ಲ ಅದು ದುಃಖ ಅನಿಸ್ತದ. ಕಾರಣ ಏನು? ಇವೆಲ್ಲವೂ ಪದವಿಗಳು ಶಾಶ್ವತವಾದವಲ್ಲ. ಅದಕ್ಕೆ ಆವ ಪದವಿ ಅನ್ನುವಲ್ಲಿ ಅಂದರಲ್ಲ, ಅವೆಲ್ಲ ಪದವಿ ಅಲ್ಲ. ಆ ವಚನದಲ್ಲಿ ಏನದ? ಕರಿಯನೆತ್ತಡವಲ್ಲೇ ಶ್ರೀಯನೆತ್ತಡವಲ್ಲೇ, ನಿನ್ನೆ ಹೇಳ್ದಂಗೆ ಆಗಿದೆ. ಅವ್ಯಾವ ಪದವಿಯನ್ನು ಒಲ್ಲೆ. ಅದಕ್ಕಾಗಿ ಇಲ್ಲಿ ಏನು ಕೇಳ್ತಾರ, ಪದವಿಯಲ್ಲಿ ಶಾಶ್ವತವಾಗಿದ್ರೆ ಒಲ್ಲೆ ಅಂತ ಯಾಕಂತಿದ್ರು ಅವರು? ಅಲ್ಲಿ ಸುಖ ಇಲ್ಲಂತ ಗೊತ್ತಾದಕ್ಕೆ ಅವರು ಒಲ್ಲೆ ಅಂತ ನೋಡೋ. ನಮಗ ಇನ್ನ ಗೊತ್ತಾಗಿಲ್ಲ, ಅವನೇ ಬೇಕಂತೀವಿ. ಯಾಕ ಗೊತ್ತಾಗಿಲ್ಲ, ಬೇಕಂತೀವಿ. ಹಾಗಾಗಿ ಇಂಥ ಅಚ್ಚ ಸುಖವನ್ನ, ಅಂದ್ರೆ ದುಃಖರಹಿತವಾದ ಸುಖ, ಆನಂದ ಆಗಿರಬೇಕು. ಆನಂದದಲ್ಲಿ ದುಃಖ ಇರಬಾರದು. ಅಂಥ ಆನಂದ ನನ್ನ ಬಿಟ್ಟು ಎಂದು ಹೋಗಬಾರದು, ಯಾವಾಗಲೂ ಇರಬೇಕು. ಜಾಗ್ರದಲ್ಲಿ ಅದೇ ಆನಂದ, ಸ್ವಪ್ನದಲ್ಲಿ ಅದೇ ಆನಂದ, ಸುಸುಪ್ತಿ, ತೂರ್ಯಾತೀತ ಎಲ್ಲಿ ಹೋದ್ರೂ ಕೂಡ ಅದೇ ಆನಂದದಾಗ ಇರುವಂತ ಯಾವ ಉಪದೇಶವನ್ನು ಮಾಡುವನು ಅವನು ಗುಣಗಂಧದಿಂದ ಕೂಡಿದ ಗುರುವೆಂದು ತಿಳಿ. ಆತ ಗುಣಗಂಧ. ಅವನ ಲಕ್ಷಣ ಹೇಗಿರ್ತದ ಅಂದ್ರೆ ನಿರಭಿಮಾನಿಕ, ಸುಖಿ, ಪರಿಪೂರ್ಣನು, ಅಖಿಳಜ್ಞನು, ಗುರುತರ, ಕರುಣಾಂಬುನಿಧಿ, ಬೋಧಪರನು, ಅಭಿವಾಂಚದೋರುವ ಕೃತನೇ ಪರಮ ಸದ್ಗುರುವೆಂದು ತಿಳಿನೀರೆ. ಆ ಸಾತ್ವಿಕ ಗುಣದಿಂದ ಕೂಡಿದ ಗುರುಗಳು ಜಗತ್ತಿನಲ್ಲಿ ಹೇಗಿರುವರು ಅಂದ್ರೆ, ಅಲ್ಲಿ ನಿರಭಿಮಾನಿಕ. ಎಲ್ಲಿ ನಿರಭಿಮಾನ? ಅದರಲ್ಲಿ ದೇಹದಲ್ಲಿ ನಾನು ನನ್ನದು ಅನ್ನುವ ಅಭಿಮಾನವೇ ಇಲ್ಲ ಅವರಿಗೆ. ದೇಹದಲ್ಲೇ ಅಭಿಮಾನ ಇಲ್ಲ ಅಂದ್ರೆ ದೇಶದಲ್ಲಿ ಅಭಿಮಾನ ಇರ್ತದೇನೋ ಅವರಿಗೆ. ದೇಹದಲ್ಲಿ ಅಭಿಮಾನ ಇಲ್ಲ, ಇನ್ನು ದೇಶದಲ್ಲಿ ಅಭಿಮಾನ ಯಾಕೆ ಅವ್ರು ಬಯಸ್ತಾರಂತ. ಅದಕ್ಕೆ ನಿರಭಿಮಾನಿ. ಮತ್ತೆ ಸುಖಿ ಅಂದ್ರೇನು? ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಸ್ವರೂಪ, ತನ್ನ ಆನಂದದಲ್ಲಿ ತಾನಿರುವನು. ಇದು ಯಾರ ಆನಂದ? ನಿನ್ನ ಆನಂದದಲ್ಲಿ ನೀನಿರೋದು. ಅದಕ್ಕೆ ಆನಂದ ಸ್ವರೂಪನು ಮತ್ತು ಪರಿಪೂರ್ಣನು. ಪರಿಪೂರ್ಣ ಅನ್ನುವಂಥ ವಿಚಾರದಲ್ಲಿ ಎತ್ತೆತ್ತ ನೋಡಲು ತಾನೇ ದೇವ ಅನ್ನುವ ಮಾತೆ ಸತ್ಯ. ಅಂದ್ರೆ ಎಲ್ಲಿ ನೋಡಿದ್ರು ಕೂಡ ಅಲ್ಲಿ ತಾನೇ ಕಾಣಬೇಕಾಗಿದ್ರೆ ಅವರು ಯಾವ ದೃಷ್ಟಿಯಿಂದ ಈ ಜಗತ್ತನ್ನು ನೋಡಿರೋ ಅಂತ ಒಳಗೆ ವಿಚಾರ ಮಾಡಬೇಕು. ನಾವು ಸುಮ್ಮನೆ ನೋಡಿದ್ರೆ ಕಾಣ್ತದನ್ನು, ಯಾಕಡೆ ನೋಡಿದ್ರು ಎಲ್ಲಿ ನೋಡಿದ್ರು ಕೂಡ ಬೇರೆ 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 ಕಾಣ್ತಾವ. ಬೇರೆ ಬೇರೆ ಇದ್ದದ್ದು ಅವರು ಒಂದೇ ಪ್ರಕಾರ ಮಾಡಿ ನೋಡಿದ್ರೆ ಅವರು ಅನೇಕತ್ವದಿಂದ ಕೂಡಿದ ಜಗತ್ತಾದ, ನಾನಾ ತತ್ವದಿಂದ ಕೂಡ್ಯಾದ. ಈ ತತ್ವಗಳನ್ನ ಏಕ ಮಾಡಕ್ ಬರಂಗಿಲ್ಲ, ತತ್ವಗಳನ್ನ ಒಂದು ಮಾಡಕ್ ಬರಂಗಿಲ್ಲ. ಹೇಗೆ ನೋಡಿದ್ರು ಮತ್ತೆ ತತ್ವ ಅನೇಕ ಎದುರಿಗೆ ಇಟ್ಟುಕೊಂಡು ಅದರಲ್ಲಿ ಏಕವಾಗಿರುವಂಥದ್ದನ್ನು ನೋಡಿದರು. ಅದು ಏಕವಾಗಿರುವಂಥದ್ದು ಯಾವುದು? ಅದೇ ಬ್ರಹ್ಮ, ಅದೇ ಆತ್ಮ. ಅಂದಾಗ ಯಾವ ದೃಷ್ಟಿ ಕಾಣಿತೆ? ಅದು ಜ್ಞಾನ ದೃಷ್ಟಿ. ಹಾಗೆ
ಅಂಥ ಜ್ಞಾನ ಉಳ್ಳಂಥ ಪರಿಪೂರ್ಣನಾಗಿ ಅಖಿಳ ಅಜ್ಞನು ಅಂದರು. ಅಖಿಳ ಅಂದರೆ ಎಲ್ಲವನ್ನ ತಿಳಿದವನು, ಎಲ್ಲವನ್ನ ಬಲ್ಲವನು. ಎಲ್ಲ ಅಂದಲ್ಲಿ ಏನು ಅರ್ಥ ಮಾಡಬೇಕು? ಎಲ್ಲ ಅಂದರೆ ಅನೇಕವನ್ನು ತಗೊಂಡ್ರು ಕೂಡ ಎಲ್ಲ ಉಪಾಧಿಗಳನ್ನು, ಎಲ್ಲ ವಿಷಯಾದಿಗಳನ್ನು ಮತ್ತು ಅಂತಃಕರಣದಲ್ಲಿರುವಂಥ ಇಂದ್ರಿಯ, ಮನ, ಬುದ್ಧಿ, ಪ್ರಾಣ, ಚಿತ್ತ ಮೊದಲಾದವನು ಬಲ್ಲವನು ಅಂತ ತಿಳ್ಕೊಂಡ. ಯಾಕಂದ್ರೆ ಇವು ಭೂತದ ಉತ್ಪತ್ತಿಯ ತತ್ವಗಳೇ ವಿನಃ ಆ ತತ್ವಗಳಿಗೆ ಸಾಕ್ಷಿ ಆಗಿರ್ತಕ್ಕಂಥ ಪರಮಾತ್ಮ ನಾನು, ನನ್ನ ಆಶಯದಲ್ಲಿ ಇವು ತೋರ್ತವ, ಅವುಗಳ ಆಶಯದಲ್ಲಿ ನಾನಿಲ್ಲ. ಅವರ ಆಧೀನದಲ್ಲಿ ನಾ ಇಲ್ಲಪ್ಪ, ನಾನು ಸ್ವತಂತ್ರ ಇನ್ನಂತಾನೆ ಇಲ್ಲ. ಮನೆಗೆ ಯಜಮಾನ ನಾನು ಸ್ವತಂತ್ರವಾಗಿ ಬೇಕಾದಷ್ಟು ಮಂದಿ ಇರಲಿ. ಹಾಗೆ ಈ ದೇಹದಲ್ಲಿ ಇರುವಂಥ ಎಲ್ಲ ತತ್ವಗಳನ್ನು ಕೂಡ ನಾನಲ್ಲ ಅಂತ ತಿಳ್ಕೊಂಡರವರು. ಹಾಗಾಗಿ ಉರುತರ ಅಂದರೆ ಅತ್ಯಂತ ಅಧಿಕವಾದ ಕರುಣಾಂಬುನಿಧಿ ಎಂದು, ಕರುಣೆ ಎಂಬ ಸಮುದ್ರ ಕರುಣೆ. ಹಾಗಾಗಿ ಕರುಣ ಅಂದರೆ ಕರುಣೆ, ಕರುಣ, ಕರ್ಣ ಇವು ಬೇರೆ ಬೇರೆ ಅರ್ಥ ಕೊಡ್ತಾವ. ಅವರಲ್ಲಿ ಸಮುದ್ರ ಪ್ರಾಯ. ಕೃಪಾ ಅಂದ್ರೇನು? ಕರುಣೆ ಅಂದರೆ, ಕೃಪೆ ಅಂದರೆ, ದಯಾಳತ್ವ ಅಂದ್ರೆ ಒಂದೇ. ಪರ ದುಃಖ ನಿವಾರಕ ಕೃಪಃ. ಯಾರು ಈ ಜಗತ್ತಿನಲ್ಲಿ ಹುಟ್ಟಿ ಈ ಜಗತ್ತಿನ ಪ್ರಪಂಚದ ದುಃಖದಲ್ಲಿ ಇರುವಂಥ ಎಲ್ಲರೂ ನನ್ನವರು ತನ್ನವರು ಅನ್ನುವ ಭೇದ ಭಾವ ಇಲ್ಲದೆ ಸಮಾನ ದೃಷ್ಟಿಯಿಂದ ತನಗೆ ಶರಣಾಗತರಾದಂಥ ಎಲ್ಲರಿಗೂ ಕೂಡ ಕೃಪೆ ಕರುಣೆಯಿಂದ ಅವರ ದುಃಖವನ್ನು ಕಳೆಯುವಂಥವನೇ ಕರುಣಾಮೂನಿಧಿ. ಅವ್ರಿಗೆ ಕರುಣೆ. ಇಲ್ಲಿ ನಮ್ಮಲ್ಲಿ ಕರುಣೆ. ಮದುವೆ ಮಾಡಿ ನೋಡ್ರಿ, ನಮ್ಮ ಸ್ವಂತ ತಂಗಿಯಾಳ ಅಕ್ಕಿ ಬೇರೆ ಸೀರೆ, ಅವ್ರಿಗೆ ಬೇರೆ ಸೀರೆ ಅಂತೀವಿ ನಾವು. ನಮ್ಮಲ್ಲಿ ಸಮಾನತೆ ಆದೇನು? ಇದು ಪ್ರಾಪಂಚಿಕವಾಗಿ ಅದು ಸತ್ಯನೇ. ಆದರೆ ಅಲ್ಲಿ ಹಂಗಿಲ್ಲ. ಶ್ರೀಮಂತ ಅನಂತ ಆತಗೆ ಹೆಚ್ಚಿನ ಮಹತ್ವನಿಲ್ಲ, ಬಡವ ಅನಂತ ಆತ ಕನಿಷ್ಠ ಇಲ್ಲ. ಎಲ್ಲರೂ ಸಮಾನತೆಯಿಂದ ಕರುಣಾ ಸಮುದ್ರನಾಗಿ ಏನು ಮಾಡಿದ ಅಂದರೆ ಬೋಧಪರನು. ಇಲ್ಲಿ ಮುಖ್ಯವಾದ ಬೋಧಪರ ಎಂಬ ವಾಕ್ಯದಲ್ಲಿ ಬಹಳ ಮಂದಿ ಹಿಡಿಯೋತೀವಿ ನಮ್ಮಂಥವ್ರು. ಏನು ಮಾಡಬೇಕು? ಉಪದೇಶದಲ್ಲಿ ನಿರತನಾಗಬೇಕು. ಉಪದೇಶ ಅದರಲ್ಲಿ ಯಾವಾಗಲೂ ಕಾಲವನ್ನು ಕಳೆಯುವಂಥವನಾಗಬೇಕು. ಆತಗ ಉಪದೇಶ ಪಡೆದಂಥವರು ಯಾವ ಸಮಯದಲ್ಲಿ ಕೂಡ ತನಗೆ ದುಃಖ ಆದಂತ ಬಂದಾಗ ಸುಖದ ಮಾತುಗಳನ್ನು ಉಪದೇಶವನ್ನು ಹೇಳಿ ಕಳಿಸುವಂಥ ಸಾಮರ್ಥ್ಯವುಳ್ಳವನು. ಉಪದೇಶ ಕೊಟ್ಟು ಸುಮ್ಮನೆ ಕುಂದ್ರವನಂತ ಹೇಳಿಲ್ಲ ನೋಡ್ರಿ. ಇಲ್ಲಿ ಉಪದೇಶ ಬರನು, ಅಭಿವಾಂಚೆ ದೋರುವ ಅಂದರೆ ಬೇಡಿದವರಿಗೆ ಬೇಡಿದ್ದನ್ನು ಕೊಡುವ. ಬೇಡಿದವರಿಗೆ ಬೇಡಿದ್ದನ್ನು ಕೊಡುವ. ಅದಕ್ಕೆ ಮೊದಲೇ ವಿಚಾರ ಮಾಡಿವಿ. ಸಗುಣದಿಂದ ಉಪಾಸನೆಯನ್ನು ಮಾಡಿ ವಿಶ್ವಾಸವನ್ನು ಇಟ್ಟದ್ದಾದರೆ ನೀ ಏನು ಬೇಡುತ್ತೆ ಆ ಬೇಡಿದ್ದ ನಿನಗೆ ಪ್ರಾಪ್ತಿ ಆಗ್ತದೆ.
ಇದಕ್ಕೆ ಸಿದ್ಧಾರೂಢ ಮಹಾಸ್ವಾಮಿಗಳ ಉಪಮಾನಗಳು ದೃಷ್ಟಾಂತಗಳೇ ಸಾಕ್ಷಿ. ಬೇಡದವ್ರಿಗೆ ಬೇಡದು ಕೊಟ್ರಲ್ಲ ಅವರು. ಮತ್ತು ಈ ಕಡೆ ನಿಷ್ಕಾಮದಿಂದ ಆನಂದವನ್ನು ಬಯಸಿದವರಿಗೆ ಮುಕ್ತಿಯನ್ನು ಕೊಟ್ರಲ್ಲ. ಹಾಗಾಗಿ ಅಲ್ಲಿ ಕಲ್ಪವೃಕ್ಷದಲ್ಲಿ ಏನದ ಬೇಡದ್ದನ್ನೇ ಕೊಡ್ತದ, ಆದರೆ ಇನ್ನೊಂದನ್ನು ಬಿಟ್ಟು ಮೋಕ್ಷವನ್ನು ಬಿಟ್ಟು ಅಂತ ಹೇಳಿವಲ್ಲ. ಇಲ್ಲಿ ಹಾಗಿಲ್ಲ. ಇದು ಬೇಕಾದ್ರೆ ಇದು ತಗೋ, ಇದು ಬೇಕಾದ್ರೆ ಇದು ತಗೋ. ಅಂದರೆ ಇಂಥದ್ದು ವಸ್ತು ಈ ಅಂಗಡಿಯಲ್ಲಿ ಇಲ್ಲ ಅನ್ನಂಗಿಲ್ಲ ನೋಡ್ರಿ. ಬಜಾರದಲ್ಲಿ ದಲಾಲ್ ಅಂಗಡಿ ಬೇರೆ, ಕಿರಾಣಿ ಅಂಗಡಿ ಬೇರೆ, ಅನಂತ ರೀತಿ ಅಂಗಡಿಗಳವಲ್ಲ. ಎಲ್ಲ ಒಂದೇ ಅಂಗಡಿಯಲ್ಲಿ ಸಿಕ್ಕರೆ ದಲಾಲಿ ಬಜಾರ, ಕಿರಾಣಿ ಬಜಾರ, ಬಂಗಾರ ಬಜಾರ ಅಂತ ಯಾಕೆ ಕರಿತಿದ್ರು? ಈಗ ಕೆಲವು ಹೊಸದಾಗಿ ಮಾರ್ಟ್ ಅಂತ ಬಂದಾವ. ಅಲ್ಲಿ ಕಾಯಿ ಪಲ್ಯ ಬಾರಿಗೆ ಮೊದಲು ಮಾಡಿಕೊಂಡು ಬಂಗಾರದವರೆಗೆ ಸಿಗ್ತಾವ ನೋಡಲ್ಲಿ. ಅಂದ್ರೆ ಏನರ್ಥ ಆಯ್ತು? ಅಲ್ಲಿ ದೊಡ್ಡ ಅಂಗಡಿ ಅಂತ. ಇಂಥದ್ದು ಇಲ್ಲ ಅನ್ನಂಗಿಲ್ರಿ, ಎಲ್ಲ ಸಿಗ್ತಾವ. ಅದಕ್ಕೆ ಒಂದೊಂದಕ್ಕೆ ಒಂದೊಂದಲ್ಲಿ ಹೋಗೋದ್ಯಾಕ, ಅಲ್ಲಿಗೆ ಹೋಗಮಂತೇಳಿ ಜನ ಅಲ್ಲಿಗೆ ಹೋಗ್ತಾರ. ಜನ ಏನು ಹುಚ್ಚರಲ್ಲ, ಎಲ್ಲ ಒಂದೇ ಕಡೆ ಸಿಗ್ತಾವಲ್ಲ. ಅಲ್ಲಿ ಬೇಕಿದ್ದ ತಗೊಳ್ಳೋದು, ಬಂದು ರೊಕ್ಕ ಕೊಡೋದು, ಎತ್ಕೊಂಬಂದ್ಬಿಡೋದು. ಇದರಂತೆ ಆ ಗುರುಗಳಲ್ಲಿ ಇಂಥದ್ದು ಇಲ್ಲ ಅನ್ನಂಗಿಲ್ಲ, ಎಲ್ಲವೂ ಇದೆ. ಅದಕ್ಕೆ ನಮ್ಮ ತಾತ ದೊಡ್ಡ ಅಂಗಡಿ ಅಂತಿದ್ದ. ದೊಡ್ಡ ಅಂಗಡಿಗೆ ಸಣ್ಣ ಅಂಗಡಿ ವ್ಯತ್ಯಾಸ ಏನು ಅಂದರೆ, ಸಣ್ಣ ಅಂಗಡಿಯಲ್ಲಿ ತೊಗರಿಬೇಳೆ ಕೇಳಿದ್ರೆ ಕಡಲೆಬೇಳೆ ಇರಂಗಿಲ್ಲ, ಕಡಲೆಬೇಳೆ ಕೇಳಿದ್ರೆ ಕಡಲಿಟ್ಟಿರಂಗಿಲ್ಲ, ಗೋಧಿ ಕೇಳಿದ್ರೆ ಸಕ್ಕರೆ ಇರಂಗಿಲ್ಲ, ಸಕ್ಕರೆ ಕೇಳಿದ್ರೆ ಗೋಧಿ ಇರಂಗಿಲ್ಲ. ಯಾಕಂದ್ರೆ ಅವು ಸಣ್ಣ ಸಣ್ಣ ಅಂಗಡಿಗಳು ತಮಗೆ ಎಷ್ಟು ಬೇಕೋ ಅಷ್ಟು ಇಟ್ಟಿರ್ತಾರೆ. ಇದರಂತೆ ಜಗತ್ತಿನಲ್ಲಿ ಸಣ್ಣ ಸಣ್ಣ ಗುರುಗಳು ಬೇರೆ, ದೊಡ್ಡ ಗುರುಗಳು ಬೇರೆ. ಆ ದೊಡ್ಡ ಗುರುಗಳು ಸುದ್ದಿ ಇಲ್ಲಿ ಹೇಳಕತ್ತಾರೆ. ಈಗ ಉಳಿದವರು ಅವರಲ್ಲಿ ಏನಿಲ್ಲ ಅಂತಲ್ಲ, ಅವರಲ್ಲಿ ಏನೋ ಅಷ್ಟೇ, ಎಲ್ಲ ಅವರಲ್ಲಿಲ್ಲ, ಎಲ್ಲ ಅವರಲ್ಲಿಲ್ಲ. ಅವರಲ್ಲಿ ಇದ್ದದ್ದೇ ತಗೋಬೇಕು ನಾವು. ಹೆಚ್ಚಿಂದ ಕೇಳಿದ್ರೆ ಅಲ್ಲಿಲ್ಲ. ಆದರೆ ಇಲ್ಲಿ ಮಾತ್ರ ಅಂಥ ಬಲ್ಲವನು ಬೇಡಿದ್ದನ್ನು ಕೊಡುವನಲ್ಲದೆ ಕೃತಕೃತ್ಯನಾಗಿರುವನೇ ಪರಮ ಗುರುವೆಂದು. ಆತ ಈ ಜಗತ್ತಿಗೆ ಬಂದು ಕೃತಕೃತ್ಯ ಅಂದ್ರೆ ಏನನ್ನ ಪಡೆಯಬೇಕಾಗಿತ್ತು ಅದನ್ನ ಪಡೆದು ಬಿಟ್ಟಾನ. ಏನನ್ನ ಮುಟ್ಟಬೇಕಾಗಿತ್ತು ಗುರಿ, ಆ ಗುರಿಯನ್ನು ಮುಟ್ಟೇ ಬಿಟ್ಟಾನ. ಮತ್ತೆ ಮುಟ್ಟಿದ ಮೇಲೆ ಅವನೇನು ಮಾಡೋದು ಅದೇನು ಏನಿಲ್ಲ. ಅವನಿಗೆ ಒಂದೇ ಒಂದು, ಮೊದಲು ಹೇಳಿದ್ರು ಕರುಣಾ ಸಮುದ್ರನಾಗಿ ಬೋಧಪರನು ಅಂತ. ತನ್ನಲ್ಲಿ ಬಂದವರಿಗೆ ಇದು ಇದು ತಗೊಳ್ರಿ ಅಂತ ಕೊಡೋದಷ್ಟೆ, ಕೊಡೋದೇ ವಿನ ತಗೊಳ್ಳೋದೇನಿಲ್ಲ. ಅಲ್ಲಿ ಯಾರಲ್ಲಿ? ಪರಮ ಗುರುವಿನಲ್ಲಿ. ಏನು ಕೊಡಬಹುದು ನೀನು? ಅದಕ್ಕೆ ಮೈತ್ರಾದೇವಿ ಮೊದಲೇ ಹೇಳಲ್ಲ, ಶರಣೆಂಬುದಲ್ಲದೆ ಪೆರತೇನು ಉಂಟು. ನಿನಗ ಗುರುವೇ ನಾನು ಏನು ಕೊಡಬಲ್ಲೆ ಅಂತ. ನಾ ಕೊಡುವುದು ಅನಿತ್ಯ ಆಯಿತು, ನೀ ಕೊಡೋದು ನಿತ್ಯ ಆಯಿತು. ನಾ ಕೊಡೋದು ನಕಲಿ ಆಯಿತು, ನೀ ಕೊಡೋದು ಅಶಿಲ ಆಯಿತು. ನಾ ಕೊಡೋದು ದುಃಖದ್ದಾಯಿತು, ನೀ ಕೊಡೋದು ಆನಂದದಾಯಿತು. ಅಂದಾಗ ನಾನು ಕೊಡುವ ವಸ್ತುವಿಗೆ ನೀನು ಕೊಟ್ಟಂಥ ವಸ್ತುವಿಗೆ ಸಮ ಆಗ್ತದೇನು? ಆಗೋದೇ ಇಲ್ಲ. ಅಂದಮೇಲೆ ನಾ ಕೊಡುವ ಎಲ್ಲವೂ ಕೂಡ ಇವು ಕನಿಷ್ಠ, ನೀನು ಕೊಟ್ಟದ್ದು ಶ್ರೇಷ್ಠ. ಅದಕ್ಕೆ ಗುರುವೇ ಅಂಥದ್ದು ಏನು ಕೊಡೋಕೆ ನನ್ನಲ್ಲಿಲ್ಲಲ್ಲ, ಶರಣೆಂಬುದಲ್ಲದೆ ಪೆರತೇನು. ಅದೊಂದೇ ನಿನಗೆ ನಾನು ದೀರ್ಘದಂಡ ಶರಣಾಗತನಾಗದಷ್ಟೇ.
ಯಾಕೆ ಆಗಬೇಕು ಅಂತ ಹೇಳಿದ್ರೆ ಮಹಾತ್ಮರು ಬರ್ದಾರ, ತದ್ವಿಜ್ಞಾನಾರ್ಥಂ ಸ ಗುರುಮೇವ ಅಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂದ್ರು. ತನ್ನ ಸ್ವರೂಪವನ್ನು ನಾವು ತಿಳಿದುಕೊಳ್ಬೇಕಾಗಿದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠನೂ ಆಗಿರುವ ಗುರುಗಳನ್ನೇ ಶರಣಾಗತನಾಗಬೇಕು. ಅನ್ಯ ಗುರುವಿಗೆ ಶರಣಾಗತನಾಗದೆ ತನ್ನ ತಾನು ಅರಿಯಲು ಸಾಧ್ಯವೇ ಇಲ್ಲ. ಅದಕ್ಕಾಗಿ ಇಂಥ ಗುರುವಿಗೆ ಶರಣಾಗತನಾಗಬೇಕು ಅಂತ ಮುಂಡಕ ಉಪನಿಷತ್ತಿನ ಶ್ರುತಿಯ ಪ್ರಮಾಣ ಹೀಗೆ ಹೇಳಿತು, ತದ್ವಿಧಿ ಜ್ಞಾನಾರ್ಥಂ ಸ್ವಗುರುಮೇವ ಅಭಿಗಚ್ಚತೆ. ಇದಕ್ಕೆ ಶರಣ ಆಗಬೇಕು. ಮತ್ತೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಾಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತ ತತ್ವದರ್ಶಿನಃ. ಇಂಥ ತತ್ವಜ್ಞಾನಿಗಳನ್ನು ಆಶ್ರಯಿಸಿ ಏನು ಮಾಡಬೇಕು ಅಂದರೆ ಅವರ ಸೇವೆಯನ್ನು ಮಾಡಬೇಕಂದ್ರೆ ಇಲ್ಲಿ ಭಗವದ್ಗೀತೆ ಅವೆಲ್ಲ ಹೇಳ್ತಾವೆ. ಸೇವೆಯನ್ನು ಮಾಡು ಅಂದರೆ ಮೊದಲನೇ ಸೇವೆ ನೀನು ಏನನ್ನ ಮಾಡು, ಮೊದಲನೇದು ಕಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡೋದು ಕಲಿ ಅಂದರು. ಸಾಷ್ಟಾಂಗ ಅಂದ್ರೆ ಏನರ್ಥ? ಸರ್ವವನ್ನ ನಿನಗೆ ಅರ್ಪಿಸಿದ್ದೇನೆ ಅನ್ನುವಂಥ ಭಾವ ಆ ನಮಸ್ಕಾರದಲ್ಲಿ ಹೇಳಿಕೊಡ್ತಾರೆ. ಸರ್ವವು ಹೇಳಿಕೊಡ್ತದ, ಮತ್ತೆ ನಿರಭಿಮಾನ ಹೇಳಿಕೊಡ್ತದ, ಕಿಂಕರತ್ವ ಹೇಳಿಕೊಡ್ತದ. ಇಷ್ಟೆಲ್ಲ ಇದ್ದು ಈ ಕೆಲಸ ಯಾಕೆ ಮಾಡ್ತಾನ ಅಂದರೆ ನೀ ದೊಡ್ಡವನಂತ ಗೊತ್ತಿದ್ದೇ ಮಾಡ್ತಾನಂತ ಅರ್ಥ ಅಲ್ಲಿ. ಹಾಗಾಗಿ ಅದರಿಂದ ಏನಾಗ್ತದ? ಅದರಿಂದ ಅವರಿಗೆ ನೀನು ನಮಸ್ಕಾರ ಮಾಡಿದ್ರೆ ಹೊಟ್ಟೆ ತುಂಬ್ತದ. ನೀ ನಮಸ್ಕಾರ ಮಾಡಿದ್ರೆ ಅವ್ರ ಮೈ ತುಂಬ ಬಟ್ಟೆ ಬರ್ತದೇನು? ನೀ ನಮಸ್ಕಾರ ಮಾಡಿದ್ರೆ ಅವ್ರ ಜೋಗಿ ತುಂಬ ರೊಕ್ಕ ಬರ್ತದೇನು? ನೀ ನಮಸ್ಕಾರ ಮಾಡಿದ್ರೆ ಇನ್ನು ಸಂಪತ್ತೇನು ಅದನ್ನ ತಲೆ ಮೇಲೆ ಬರ್ತದೇನು? ಅದು ಯಾಕೆ ಆ ನಮಸ್ಕಾರ ಮಾಡಂದ್ರಪ್ಪ? ಬೇಕಲ್ಲ. ಆ ನಮಸ್ಕಾರದಿಂದ ಅಂತ ಮಹಾತ್ಮರ ಮನಸ್ಸು ಕರಗ್ತದ. ಮನಸ್ಸು ಕರಗ್ತದ. ಗುರುಗಳ ಮನಸ್ಸು ಕರಗಿ ಏನಾಗ್ತದೆ ಅಂದರೆ ಇಂಥ ಒಬ್ಬ ಜೀವಿಗೆ ಅವನ ಸ್ವರೂಪ ಜ್ಞಾನದ ಉಪದೇಶವನ್ನು ಮಾಡಬೇಕು ಅನ್ನುವಂಥ ಆನಂದ ಉತ್ಪತ್ತಿ ಆಗ್ತದೆ. ಯಾವಾಗ ಆತ ಆನಂದ ಉತ್ಪತ್ತಿಯಾಗಿ ಆ ಆನಂದದಿಂದ ಕರುಣಾರಸ ತನ್ನ ಜ್ಞಾನ ಚಕ್ಷುವಿನಿಂದ ಅವನನ್ನು ನೋಡಿ ಆನಂದ ರಸವನ್ನೇ ತಾನು ತುಂಬಿಕೊಂಡು ಶಿಷ್ಯನ ದುಃಖ ರಸವನ್ನು ಕೆಳಿತನ ಸದ್ಗುರು. ಅದಕ್ಕಿಲ್ಲಿ ಶಿಷ್ಯ ಹೇಗಿರಬೇಕು? ದುಃಖದಿಂದ ಕೂಡಿದವನು. ದುಃಖರಸ, ನವರಸಗಳಲ್ಲಿ ದುಃಖರಸ. ದುಃಖರಸದಿಂದ ಶಿಷ್ಯ ಇರಬೇಕು, ಆನಂದ ರಸದಿಂದ ಗುರು ಇರಬೇಕು. ಇಬ್ಬರು ದುಃಖದಾಗಿದ್ರು ಅದು ಪ್ರಯೋಜನ ಇಲ್ಲ, ಇಬ್ಬರು ಆನಂದಗಿದ್ರು ಅದು ಪ್ರಯೋಜನ ಇಲ್ಲ. ಅದಕ್ಕಾಗಿ ಇಲ್ಲಿ ಶಿಷ್ಯ ದುಃಖರಸದಿಂದ ಕೂಡಿರಬೇಕು, ಭವರೋಗದ ದುಃಖ ಆಗಿರಬೇಕು. ಆ ಭವರೋಗವನ್ನು ನಿವೃತ್ತಿ ಮಾಡ್ತೀನಿ ಅಂತಕ್ಕಂಥ ಆನಂದ ರಸದಿಂದ ಕೂಡಿದ ಗುರುವಾಗಿರಬೇಕು. ಅದು ತದ್ವಿಧಿ, ಅದು ವಿಧಿ. ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾ ಬಂದರು ಅಂದರೆ ಎಲ್ಲ ಕರುಣಾರಸದಿಂದ ಕೂಡಿ ಅವರ ವರಗಳನ್ನು ಕೊಡುವಂಥವನು ಕೃತಕೃತ್ಯನಾಗಿರುವನೇ ಪರಮ ಗುರುವೆಂದು ಅವನೇನು ಮಾಡೋ ಕೆಲಸ ಇನ್ನು ಉಳಿದಿಲ್ಲ. ಯಾಕೆ ಉಳಿದಿಲ್ಲ ಅಂದರೆ ಆತನಲ್ಲಿ ಶಿವಪಥವನ್ನರಿವಡೆ ಗುರುಪಥವೇ ಮೊದಲು ಅಂತ ಹೇಳ್ಯಾರ.
ಇಂಥ ಗುರುಗಳ ಅವಶ್ಯಕತೆ ಇಲ್ಲದೆ ನಡೆಯಂಗಿಲ್ಲೇನು ಅಂದರೆ ಅವರೇ ಹೇಳಿದ್ರು, ಶಿವಪಥವ ಅರಿಯದೆ ಶಿವಪಥವನ್ನು ಅರಿವಡೆ ಗುರುಪಥವೇ ಮೊದಲು. ಹಾಗಾಗಿ ಗುರುಭೇದ ನಿರೂಪಣೆ, ಇಂಥ ಗುರುಗಳು ಯಾಕೆ ಬೇಕಂದ್ರೆ ಅವಶ್ಯವಾಗಿ ಬೇಕನ್ನೋ ಮಾತಿಗೆ ಹಲವು ಮಾತುಗಳನ್ನು ಕೂಡ ಮಹಾತ್ಮ ಹೇಳ್ತಾ ಬಂದಾರೆ. ಯಾಕಂದ್ರೆ ರತ್ನದ ಸಂಕೋಲೆಯಾದಡೆ ತೊಡರಲ್ಲವೇ, ಮುತ್ತಿನ ಬಲಿಯಾದಡೆ ಬಂಧನವಲ್ಲವೇ, ಚಿನ್ನದ ಕತ್ತಿಯಲ್ಲಿ ತಲೆ ಹೊಯ್ದಡೆ ಸಾಯದೆಪ್ಪರೆ, ಲೋಕದ ಭಜನೆ ಭಕ್ತಿಯಲ್ಲಿ ಸಿಲುಕಿದಡೆ, ಜನನ ಮರಣ ಬಿಡುವುದೇ ಚೆನ್ನ ಮಲ್ಲಿಕಾರ್ಜುನ ದೇವ ಅಂತ ಅಕ್ಕ ಮಹಾದೇವರು ಸುಂದರವಾದ ಮಾತಾಡ್ಯಾರ. ಯಾಕಂದ್ರೆ ಈ ವಚನದಲ್ಲಿ ರಹಸ್ಯವಂತ ಹೇಳ್ತಾರೆ. ತೊಡರು ಅಂದ್ರೆ ಅಡೆತಡೆ ಅಂತ. ಅದು ಹೇಗಿದೆ ಅಂದ್ರೆ ಮುತ್ತಿಂದ, ಮುತ್ತಿನ ಸಂಕೋಲೆಯಾದಡೆ ತೊಡರಲ್ಲವೇ. ಕಬ್ಬಿಣದ್ದು ಬೀಡೆ ಆದ್ರೆ ದುಃಖ ಕೊಡ್ತದ್ರಿ, ಬಂಗಾರದ ಬೀಡೆ ಅದ, ಮತ್ತೆ ರತ್ನದ ಬೀಡೆ ಹಾಕ್ಯಾರ. ಅದು ಯಾಕೆ ದುಃಖ ಕೊಡ್ತದಂದ್ರೆ ತೊಡರಿಗೆ ಸಮಾನ. ಬಂಧನಕ್ಕೆ ಕಬ್ಬಿಣ ಆದರೂ ಅಷ್ಟೇ, ಬಂಗಾರ ಆದ್ರಷ್ಟೇ, ರತ್ನ ಆದ್ರಷ್ಟೇ. ದೃಷ್ಟಿಯಲ್ಲಿ ರತ್ನ ಬಂಗಾರ ಕಬ್ಬಿಣಂತ ಅದ. ನಿನ್ನ ಅಡಚಣೆಗೆ ಕಾಲಿಗೆ ಹಾಕಿದ್ರೆ ಎಲ್ಲಿಗೆ ಹೋಗ್ತಿದ್ದೇಳು? ಬಂಧನೆ. ಮುತ್ತಿನ ಬಲಿಯಾದಡೆ ಬಂಧನವಲ್ಲವೇ. ದಾರದು ಮಾಡಿ ಬಲೆ ಮಾಡಿ ಹಾಕ್ಯಾರ, ಮೀನು ಬಿದ್ದವಂತ ಬ್ಯಾಡ ಅಂತೇಳಿ ಮುತ್ತಿಂದ ಹಾಕ್ಯಾರ ಬಲೆ. ಮೀನುಗಳಿಗೆ ಮತ್ತೆ ಬೀಳ್ತಾವಿಲ್ಲ ಅದ್ರಾಗ. ಅದು ಹಗ್ಗದ್ದಾದ್ರೇನು, ಅದು ಮುತ್ತಿಂದ ಆದ್ರೇನು, ಬಂಧನವೇ. ಅದರಂತೆ ಇನ್ನೊಂದು ದೃಷ್ಟಾಂತ ಕೊಡ್ತಾರ. ಚಿನ್ನದ ಕತ್ತಿಯಲ್ಲಿ ನಾವು ಬೇರೆ ಬೇರೆ ಕತ್ತಿಗಳಿರ್ತಾವಲ್ಲ, ಕಬ್ಬಿಣವಿರ್ತಾವ, ಉಕ್ಕಿನವಿರ್ತಾವ. ಅವೆಲ್ಲ ಕತ್ತೆಗಳಿಂದ ಒಬ್ಬರು ಶಿರಸ್ಸು ಕೊಯ್ದರೆ ಸಾಯ್ತಾನ. ಬಂಗಾರದ ಖಡ್ಗದಿಂದ ಶಿರಸ್ಸು ಕೊಯ್ದರೆ ಸಾಯಂಗಿಲ್ಲ. ನೀನು ಸಾಯದ ಅದಾದ್ರೇನು, ಇದಾದ ಸಾಯದೆ. ಕತ್ತಿ ಕತ್ತಿನೇ, ಬಂಧನ ಬಂಧನೆ, ತೊಡರು ತೊಡರೆ. ಅದಕ್ಕಾಗಿ ಇಲ್ಲಿ ನಾವು ಒಳ್ಳೆ ಒಳ್ಳೆ ಉಪಾಸನೆ ಭಜನೆ ಭಕ್ತಿಯಲ್ಲಿ ಮುಳುಗಿವ್ರಿ. ಅದರಿಂದ ನಮಗ್ಯಾಕೆ ಬಂಧನ ಆಗ್ತದಂದ್ರೆ ಬಂಗಾರದಿಂದ ಶಿರಚ್ಛೇದನ ಹೆಂಗಾಗ್ತದಂತ ಅನ್ನಂಗ. ಇವು ಕರ್ಮ ಎಲ್ಲಿವರೆಗೆ ಅದ, ಕರ್ಮದಿಂದ ಬಂಧನೆ ಅವ. ಹಾಗಾಗಿ ಮಹಾತ್ಮರು ಜನನ ಮರಣ ಬಿಡುವುದೇ ಚೆನ್ನ ಮಲ್ಲಿಕಾರ್ಜುನ ದೇವ. ನಿನಗೆ ಜನನ ಮತ್ತು ಮರಣ ಅನ್ನುವಂಥ ಬಂಧನ ಆಗ್ಯದ, ತೊಡರಾಗ್ಯದ, ಆಮೇಲೆ ಶಿರಚ್ಛೇದನ ಮಾಡಿದಷ್ಟು ದುಃಖ ಆಗ್ಯದ. ಈ ದುಃಖದ ಬಿಡುಗಡೆಗಾಗಿ ನೀನು ಇಂಥ ಭಜನೆ ಭಕ್ತಿಯ ಪ್ರಯತ್ನವನ್ನು ಮಾಡಿದರೆ ನಿನಗ ಮುಕ್ತಿ ಆತದಂತ ತಿಳ್ಕೊಬೇಡ. ಜನನ ಮರಣ ಬಂಧನ ಆಗೇ ತಿರ್ತದ. ಅದಕ್ಕಾಗಿ ನಾವು ಏನು ಮಾಡಬೇಕ್ರಿ ಅಂತಂದ್ರೆ ಜ್ಞಾನದ ಅರಿತಂತ ವ್ಯಕ್ತಿಯಲ್ಲಿ ಹೋಗ್ಬೇಕು, ಮತ್ತೆಲ್ಲಿ ಹೋಗ್ಬೇಕು. ಅದಕ್ಕೆ ಅವ್ರು ಹೇಳಿದ್ರು, ಮೊನ್ನೆನೇ ಹೇಳೀನಿ, ಅಂಥವ್ರು ಹೇಗಿರಬೇಕು ಎಲ್ಲಿರಬೇಕು ಅಂತ ವಿಚಾರ ಮಾಡಂಗಿಲ್ಲ. ಯಾಕಂದ್ರೆ ಊರಿಂಗೆ ದಾರಿಯನು ಆರು ತೋರಿದರೇನು, ಸಾರಾಯದ ನಿಜವ ತೋರುವ ಗುರುವು ಆರಾದರೇನು ಸರ್ವಜ್ಞನು. ನೀನು ಊರಿಗೆ ಹೋಗಕ್ಕಾಗದ, ಊರುಗಳ ದಾರಿ ಗೊತ್ತಿಲ್ಲ, ಆವಾಗ ಯಾರನ್ನಾದ್ರೂ ಕೇಳ್ತೀವಿ. 4 ದಾರಿ ಬಂದಾಗ ನಾನು ಹಿಂಗ
ದೇವ್ರ ಕಡೆ ಹೋಗ್ಬೇಕು ಅಂದಾಗ ಹಿಂಗೆ ಲಿಂಗಸೂರು ರೋಡಿಗೆ ಹೋಗ್ರಂತ ಹೇಳ್ತಾರೆ. ದಾರಿ ತೋರಿಸಿಲ್ಲ ಅವನು. ಅಲ್ಲಿ ನೀನು ಯಾರು, ಯಾರ ಮಗ, ಯಾವ ಊರು, ಯಾವ ಜಾತಿ, ಯಾವ ಕುಲದವ ಅಂತ ಕೇಳ್ತಾರ ಯಾರನ್ನ. ಯಾರಾದ್ರೇನು ಅಲ್ಲಿ ವಿಚಾರ ಮಾಡಂಗಿಲ್ಲ ನೋಡಿ. ನೀನು ಸೀರೆ ಹಿಂಗಂತೇಳಿ ಹಿಂಗೆ ಹೊಡಿ ಅಂದ್ಬಿಡ್ತೀವಿ ನಾವು, ವಿಚಾರ ಮಾಡಂಗಿಲ್ಲ. ಇಲ್ಲಿ ಮುಕ್ತಿ ಅನ್ನುವ ವಿಚಾರದ ಬಂದ ಸಾರಾಯ ನಿನ್ನ ನಿಜದ ಸ್ವರೂಪವನ್ನ ಹೇಳಕ ನೀ ಏನು ಮಾಡ್ತಿದ್ದಿ ಅಂದರೆ, ಇವನು ನಮ್ಮ ಕುಲದವ್ರು ಹೌದಲ್ಲ, ಮನವಾಳ ಒಕ್ಕಟಿ ಅಂದ್ಬಿಡ್ತು. ಅವ್ರ ಕುಲ ಬೇರೆ, ಅವ್ರ ಜಾತಿ ಬೇರೆ. ನಮ್ಮ ಕುಲದವ್ರೇ ನಾವು ಆಗ್ಬೇಕು, ನಮ್ಮ ಜಾತಿಯವ್ರೇ ನಾವು ಆಗ್ಬೇಕು. ನಾವು ನಮ್ಮ ಮಂದಿ ಯಾವ ಊರಾಗಾರ ಎಲ್ಲರೂ ನಮ್ಮಲ್ಲೇ ಆಗ್ಬೇಕು ನೋಡು. ಹಿಂಗೆಲ್ಲ ನಡೆದವ ನಿಮ್ಗೆ ಗೊತ್ತಿದ್ದು ವಿಚಾರ ನಾವ. ಮತ್ತು ಇವ್ರು ಊರಿಗೆ ದಾರಿ ತೋರಿಸ್ತಾರೋ, ಮತ್ತು ಸುಡುಗಾಡಕ್ಕೆ ತೋರಿಸ್ತಾರ ದಾರಿ. ಸುಡುಗಾಡಕ್ಕೆ ಹೋಗೋದು. ನಿನಗೆ ಬುದ್ಧಿ ಇಲ್ಲ. ಇಲ್ಲಿ ದಾರಿ ಕೇಳಿದ್ರೆ ಹೇಳಿದಾಗ ಆಯ್ತು ನಡೆ ಬಂದು ವಿಶ್ವಾಸ ಇಟ್ಟಿದ್ದೆ, ಇಲ್ಲಿ ಏನಂತ ಅಂದಿಟ್ಕೊಂಡು ನೋಡು. ಹಾಗಾಗಿ ಅಂಥ ನಿಜವ ತೋರುವ ಗುರು ಆರಾಧನೆಯನ್ನು ಸರ್ವಜ್ಞ. ಯಾವನಲ್ಲಿ ಜಾತಿ, ಕುಲ, ಮನೆ, ಮಠ, ಆಶ್ರಮ, ವರ್ಣ ಯಾವ ನೋಡಬೇಡ. ನಿನ್ನ ನಿಜವಾದ ಸ್ವರೂಪ ತೋರಿಸುವಂಥ ಅವನಿಗೆ ಸಾಮರ್ಥ್ಯ ಇದ್ರೆ ಸಾಕು. ಯಾರು ತಗೊಂಡು ಏನು ಮಾಡ್ತೀನಿ, ನೀವು ಊರಿಗೆ ಮುಟ್ಟೋದು ಬೇಕಾಗ್ಯದ. ಹಾಗಾಗಿ ಒಂದು ವೇಳೆ ಇದನ್ನು ಬಿಟ್ಟು ಏನನ್ನ ಮಾಡಿದೆ ಬೇರೆ ನಿನ್ನ ಬುದ್ಧಿವಂತಿಕೆಯಿಂದ, ಅಥವಾ ಈಗಂತೂ ಜಾತಿದು ಅಂತ ಇಷ್ಟು ಬೆಳವಣಿಗೆ ಆಗ್ಯದ. ಮೊದಲು ಸಮಾಜದಲ್ಲಿತ್ತು, ಈಗ ಪಾರಮಾರ್ಥದಲ್ಲಿ ಒಕ್ಕಂಬಿಟ್ಟದ ಜಾತಿ. ಸಮಾಜದಲ್ಲಿತ್ತು, ಸಮಾಜಕ್ಕೆ ಯಾಕಂದ್ರೆ ಬೇಕದು. ಬ್ರಾಹ್ಮಣರು, ಲಿಂಗಾಯತರು, ಶೂದ್ರರು, ವೈಶ್ಯರು ಇವೆಲ್ಲ ಖ್ಯಾತಿ ಜೀವಿಗಳ ನಿರ್ಮಿತ ಒಂದರ. ಅದು ಸಮಾಜದಲ್ಲಿ ಎಲ್ಲರಿಗೂ ಒಂದು ಕಾಯಕ, ಎಲ್ಲರಿಗೂ ಒಂದು ಉದ್ಯೋಗ, ಎಲ್ಲರೂ ಒಂದು ಸೇವೆ, ಎಲ್ಲರ ಸಂಬಂಧ ಎಲ್ಲರಿಗೂ ಇರಲಿ ಅಂತಕ್ಕಂಥ ಭಾವದಿಂದ ಖ್ಯಾತಿ ಜೀವಿಗಳು ನಿರ್ಮಿತ ಒಂದರ. ಸಾಮಾನ್ಯ ಜನರು ಮಾಡಿಲ್ಲ, ಬಲ್ಲವರು ಕುಂತು ವಿಚಾರ ಮಾಡಿ ಸಮಾಜದ ಮಾಡಿದ ನೇಮ. ಆದ್ರೆ ಇವತ್ತೆಲ್ಲಿ ಬಂದ ನಿಂತದ? ಇವತ್ತು ಪಾರಮಾರ್ಥದಲ್ಲಿ ಒಕ್ಕಂಬಿಡ್ತದ. ಪಾರಮಾರ್ಥದಲ್ಲಿ ಬಂತು ನೋಡು. ಮಠಗಳು ಕೂಡ ಜಾತಿ ಕುಲದ ಮಠ ಆಗ್ಯಾವ. ಗುರುಗಳು ಕೂಡ ಜಾತಿ ಕುಲದ ಮೇಲೆ ಗುರುಗಳಾರ. ನಮ್ಮಂದೆಲ್ಲ ಇವರೆಲ್ಲ ಆಗ್ಬೇಕು, ನಮ್ಮಂದೆಲ್ಲ ಇವರೆಲ್ಲ ಆಗ್ಬೇಕು. ಯಾಕಂದ್ರೆ ಮಠಕ್ಕೆ ಒಬ್ಬ ಜಾತಿ, ಮಠಕ್ಕೆ ಒಬ್ಬ ಜಾತಿ ಗುರು, ಮಠಕ್ಕೆ ಜಾತಿ ಶಿಷ್ಯರು. ಮತ್ತು ಇವರು ಅಜಾತವಾದಿಗಳು ಜಗದ್ಗುರುಗಳು ಹೆಂಗಾತಾರಂತ ಮಹಾತ್ಮ ಅಂತಾರೆ. ಅಜಾತವಾದ ಅಂದ್ರೆ ಅವಲ್ಲಿ ಜಾತಿನೇ ಇಲ್ಲಂದ್ರಲ್ಲಪ್ಪ. ಮತ್ತು ಎಲ್ಲಿದು ಬಂತು ಅಂದರೆ ಇಲ್ಲಿ ಬಂತು ನೋಡಂತ. ಒಂದು ವೇಳೆ ಅವ್ರ ಮಾತು ಕೇಳಿ ನೀನು ಹೋದ್ರೆ ನಿನ್ನ ಗತಿ ಏನಾಗ್ತದ ಅನ್ನಕ್ಕ ಇನ್ನೊಂದು ಮಾತು ಹೇಳ್ತಾರೆ ಅವರು. ಅರಿಯದ ಗುರು ಅರಿಯದ ಶಿಷ್ಯಂಗೆ ಅನುಗ್ರಹ ಮಾಡಿದರೆ ಏನಪ್ಪದೋ ಎಲ್ಲವೋ, ಅಂಧಕನ ಕೈ ಅಂಧಕನು ಹಿಡಿದಡೆ. ದೃಷ್ಟಾಂತ ಕೊಡ್ತಾರ, ತಿಳಿಬೇಕಲ್ಲ. ಅರಿಯದ ಗುರು ಅರಿಯದ ಶಿಷ್ಯಂಗೆ ಅನುಗ್ರಹ ಮಾಡಿದಡೆ ಏನಾಗುವುದು ಅಂತ ಅಂದರೆ, ಅಂಧಕನ ಕೈ ಅಂಧಕನು ಹಿಡಿದಡೆ. ಏನಾಗ್ತದ? ಕುರುಡನ ಕೈ ಕುರುಡ ಹಿಡಿದ್ರೆ ಮುಂದ ಏನು ಆಗುತ್ತದೋ ಎಂಬುದು ಆರು ಕಾಂಬರು. ಎಲ್ಲಿ, ಯಾವ ಮಡಿವಿನಲ್ಲಿ, ಯಾವ ಸುಡಿಯಲ್ಲಿ ಯಾವಾಗ ಬಿದ್ದು ಹೋಗ್ತಾರೋ ಗೊತ್ತ. ಅದರಂತೆ ಇಲ್ಲಿ ಜ್ಞಾನವಂದ್ರೆ ಗೊತ್ತಿಲ್ಲ, ಬ್ರಹ್ಮ ಅಂದ್ರೆ ಗೊತ್ತಿಲ್ಲ, ಜಗತ್ತಂದ್ರು ಗೊತ್ತಿಲ್ಲ, ಜೀವಂದ್ರು ಗೊತ್ತಿಲ್ಲ, ನಾಮ ಅಂದ್ರೆ ಗೊತ್ತಿಲ್ಲ, ರೂಪ ಅಂದ್ರೆ ಗೊತ್ತಿಲ್ಲ, ಅಸ್ಥಿ ಅಂದ್ರೆ ಗೊತ್ತಿಲ್ಲ, ಭಾತಿ ಅಂದ್ರೆ ಗೊತ್ತಿಲ್ಲ, ಪ್ರಿಯ ಅಂದ್ರೆ ಗೊತ್ತಿಲ್ಲ.
ಏನು ಗೊತ್ತಿಲ್ಲದಂಥ ವ್ಯಕ್ತಿಯ ಕೈ ಹಿಡಿದ್ರೆ ಏನಾಗ್ತದ ಅಂದರೆ ನಿನಗೆ ಮುಂದೆ ಏನು ಆಗ್ತದ ಹೇಳಕ್ ಬರಂಗಿಲ್ಲಲ್ಲ, ಅಂಥದ್ದು ನಿನಗೆ ಆಗ್ತದಂದ್ರು. ಹೋಗ್ತಿದ್ದೆ ಭಾವುಕ. ಅದು ಅಲ್ಲದೆ ಇನ್ನೊಂದು ಪ್ರಮಾಣ ಕೊಡ್ತಾರ. ಹೋದ್ರೆ ಏನಾಗ್ತದ್ರಿ ಅಂತಂದ್ರೆ, ತೊರೆಯಲ್ಲಿ ಅದ್ದಿ ಅವನ ಈಜಲು ಅರಿಯದವ ತೆಗೆವ ತೆರನಂತೆ ಎಂದ ಅಂಬಿಗರ ಚೌಡಯ್ಯ. ಏನಾಗ್ತದಂದ್ರೆ, ಒಂದು ನೀರಾದ, ನೀರಿನಲ್ಲಿ ತೆರೆ ಬರಕತ್ತವ, ಅದ್ರಲ್ಲಿ ಒಬ್ಬ ಈಜಲಿಕ್ಕೆ ಬರಲ್ಲ, ಒಬ್ಬನು ಹೋಗಕತ್ತಾನ, ಅರ್ಧ ಹೋಗಕತ್ತಾನ. ಅಂತ ಸಮಯದಲ್ಲಿ ದಡಕ್ಕೊಬ್ಬನಿದ್ದ, ಅವನಿಗೆ ಈಜಾಗ ಬರಂಗಿಲ್ಲ. ಈಜಲ ಅರಿಯದವ ತೆರೆಯಲ್ಲಿ ಬಿದ್ದು ಹೋಗುವವನ ಹಿಡಿದು ಹೋಗ್ಲಿಕ್ಕೆ ಹೋದ್ರೆ ಅವನ ಗತಿ ಏನಾಗ್ತದೆ? ಇವನ ಆ ಕಡೆ ಅಂತ. ಈ ರೀತಿ ಇಲ್ಲಿ ಮುಂದ ಅರಿತ ಗುರುವನ್ನ ನಾವು ಶರಣಾಗತರಾಗಿ ಅಂಥ ಗುರುಗಳ ಸ್ವರೂಪವನ್ನು ತಿಳಿಬೇಕಂದ್ರೆ ಹೇಗೆ ಅಂದರೆ, ಗುರುವೇ ಪರತತ್ವ ತಾನೇ ನೋಡ, ಗುರುವೇ ಪರವಸ್ತು ತಾನೇ ನೋಡ, ಗುರುವೇ ಪರಬ್ರಹ್ಮ ತಾನೇ ನೋಡ, ಗುರುವೇ ಪರಶಿವನು ತಾನೇ ನೋಡ, ಗುರುವಿನಿಂದ ಪರವಿಲ್ಲೆಂದು ಸಕಲ ಸ್ತುತಿಗಳು ಹೊಗಳುತ್ತಿಪ್ಪವು. ಇಂತಪ್ಪ ಶ್ರೀ ಗುರುವಿಂಗೆ ನಮೋ ನಮೋ ಎಂಬೆನಯ್ಯ ಅಖಂಡೇಶ್ವರ ಗುರುವೇ ಪರತತ್ವ ಅಂದ್ರು. ಅಂಥ ತತ್ವಗಳು ಸಾಕಷ್ಟಿದ್ದರೂ ಕೂಡ ಪಂಚೀಕೃತಗೊಂಡಾಗ 25 ತತ್ವಗಳು ಏನವ, ಇವೆಲ್ಲ ತತ್ವಗಳೇ. ಇದರ ಒಳಗೆ ಇರುವಂತ ಏನು ಸ್ವರೂಪ ಅದ ಅದು ಪರತತ್ವ ನೋಡ್ರಿ. ಅದಕ್ಕೆ ಏನಂದ್ರು, ಪರವಸ್ತು ಅಂದ್ರು, ಪರಬ್ರಹ್ಮ ಅಂದ್ರು, ಪರಶಿವ ಅಂದ್ರು. ಹೀಗೆ ಸಕಲ ಸ್ತುತಿಗಳು ಹೊಗಳುತ್ತಿಪ್ಪವಂದ್ರು. ಈ ರೀತಿ ವೇದ ಆಗಮಗಳು ಏನು ಹೊಗಳ್ತಾವ, ಕೊಂಡಾಡ್ತಾವ, ಅಂತಪ್ಪ ಗುರುವಿಗೆ ಶರಣೆಂಬೆನಯ್ಯ. ಏನೋ ಅದನ್ನು ಮಾಡಬೇಕು, ಇಲ್ಲಾಂದ್ರೆ ಏನಾಗ್ತದ, ಮುಂದೆ ಏನಾಗ್ತದ ಗತಿ ಅಂತ ಹೇಳಲ್ಲ, ಅದ್ರಂಗ ಆಗ್ತದಂತ ಅರ್ಥ ಮಾಡಬೇಕು. ಈ ರೀತಿಯಾಗಿ ಗುರುಭೇದ ನಿರೂಪಣೆ ಸೂತ್ರ 1ಕ್ಕೆ ಪದ 8ಕ್ಕೆ ಹೇಳಿ, ಈಗ 2ನೇ ಸೂತ್ರದಲ್ಲಿ ತರುಣಿ ಸೂಚಕನು ವಾಚಕನು ಕಾರಕನು ಎಂದು ಗುರು ಮೂವರು ಅವರ ಅಂದವನ್ನು ಕೇಳೋನು. ಪ್ರೌಢಾವಸ್ಥೆಯಲ್ಲಿರುವಂಥ ಹೆಣ್ಣು ಮಗಳಾದಂಥ ಮೈತ್ರಿಯೇ, ಸೂಚಕನು ಅಂದರೆ ದಾರಿ ತೋರಿಸೋನು. ಯಾಕಂದ್ರೆ ಆ ದಾರಿ ಗೊತ್ತದ, ತಿಳಿಸುವವನಂತ ಹಿಂಗೆ ಹೋಗ್ರಪ್ಪ ಅಂತ. ವಾಚಕನು ಅಂದರೆ ಯಾವ ಬ್ರಹ್ಮನ ಆಚರಣೆಯನ್ನ, ಬ್ರಹ್ಮದ ಅರಿವನ್ನ ಮಾಡಿಕೊಳ್ಳಲಿಕ್ಕೆ ಅದು ಹೇಗೆ ಅಂತ ವಿಚಾರವನ್ನು ಹೇಳ್ತಾನೆ ಅವನು. ವಿಚಾರ ಹೇಳೋನಷ್ಟೆ. ಕಾರಕನು ಅಂದರೆ ಕಾರಣ ಆದವನು. ಯಾಕಂದ್ರೆ ಬ್ರಹ್ಮ ಆತ್ಮರ ಅಭೇದವನ್ನ ಮಾಡಿಸ್ತಾರಂತ. ಅಭೇದ ಭೇದಲ್ಲ, ಶಿವಜೀವ ಭೇದ ಅದಲ್ಲ, ಅದು ಅಭೇದವನ್ನ ಹೇಳ್ತಾನ. ಹೀಗೆ 3 ರೀತಿಯ ಗುರುಗಳುಂಟು ಅಂದು. ಯಾಕಂದ್ರೆ ಪಂಚಾಂಗ ಹೇಳ್ತಾರ ಕೇಳಕೋದ್ರೆ, ನೀನು ಗೃಹ ಪ್ರವೇಶಕ್ಕೆ ಇಂಥದ್ದು ಮಾಡು,
ಆಮೇಲೆ ಏನೇನ ದೋಷ ಬಂತು, ಮೂಲ ನಕ್ಷತ್ರ ಬಂತು ಅಂದ್ರೆ ಇಂಥದ್ದನ್ನ ದಾನ ಧರ್ಮ ಮಾಡಂತಾರೆ. ಆತ ಹೇಳಿ ಮಾಡಿಸ್ತಾನೆ, ತಾನು ಏನೇನು ಮಾಡ್ತಾನೆ ಏನತ್ತ. ತಾನೇನು ಮಾಡಂಗಿಲ್ಲ, ಬರೀ ನೀ ಮಾಡ ಅಂತ ಹೇಳ್ತಾನೆ. ಅದಂಗ ಬ್ರಹ್ಮದ ವಿಚಾರವನ್ನ ಇವ್ರು ಏನು ಮಾಡಂಗಿಲ್ಲ, ಮಾಡ್ರ ಅಂತ ಹೇಳ್ತಾರೆ ಅಷ್ಟೆ, ತಾವು ಮಾಡಿರಂಗಿಲ್ಲ. ಅದಕ್ಕಾಗಿ ಎಲ್ಲವನ್ನ ಮಾಡಿದವರು. ಅವರ ಅಂದ ಅಂದ್ರೆ ಅವರ ಸ್ವರೂಪವನ್ನ ನಾ ಹೇಳ್ತೇನೆ, ನೀ ಕೇಳಂದ್ರು. ಹೇಗೆಂದ್ರೆ ನೀಚರ ಅಖಿಳ ವಿಷಯ ವೃತ್ತಿ ಗಿಳಿಸಿ ಅತ್ಯಾಚಾರ ಆತ್ಮ ಆಚಾರ ಮಾರ್ಗವರ್ತಿಗಳಾಗಿ ಯೋಚನೆವಿಡಿದು ಬೋಧಿಸಬಲ್ಲ ಅವನು ತಾನೇ ಸೂಚಕ ಗುರುವೆಂದು ಎನಿಸುತ್ತಿರುವನು. ಅಂದ್ರೆ ಎನಿಸುತ್ತಿರುವವರು ಅಂದ್ರೆ ಸೂಚಕ ಗುರುವಂತ ಹೇಳಿಸಿಕೊಳ್ಳುವನು. ಹೇಗೆ? ನೀಚರ ಅಂದ್ರು. ನೀಚರ ಅಂದ್ರೆ ಇಲ್ಲಿ ದುರ್ಜನರ ಅಥವಾ ಕೆಟ್ಟವರ ಅವರ ವೃತ್ತಿ ಏನಿರ್ತದಂದ್ರೆ ವಿಷಯಾಕಾರವಾಗಿ ಕಾಣುವುದು. ವಿಷಯ ಆಕಾರ ಆ ವೃತ್ತಿ ಹಂಗೆ ಹೋಗ್ತದೆ. ಚಿನ್ನದ ಚಿಗುರೆ ಶೀತೆಗೆ ಬಂಗಾರದಾಗಿತ್ತೇನು, ವಿಷಯಾಕಾರ ಆಯ್ತು ವೃತ್ತಿ. ಆಕೆಯ ವೃತ್ತಿ ಚಿನ್ನದ ಆಕಾರ ಆದಾಗ ಅದು ಏನಾಯ್ತು, ಆ ಚಿಗುರಿನ ಮೇಲೆ ಪ್ರತೀತ ಆಯ್ತು ನೋಡಿ. ಅದು ಮುಂದೆ ಗತಿ ಏನಾಯ್ತು ಅಂತ ವಿಚಾರ. ಹೀಗೆ ದುಷ್ಟಂಗಣಿಯಿಂದ ಕೂಡಿದ ದುರಾಚಾರದಲ್ಲಿ ತತ್ಪರರಾದವರ, ದುರಾಚಾರ ಅಂದ್ರೆ ಯಾವುದನ್ನ ಮಾಡಬಾರದು ಅದನ್ನು ಮಾಡೋದು ಅಂತ. ಯಾವುದನ್ನು ಮಾಡಬೇಡ ಅಂತೇಳ್ಯಾರ ಅಂದ್ರೆ ವಿಧಿವತ್ತಾಗಿ ಯಾವ ಶ್ರುತಿಗಳು ವಿಹಿತ ಕರ್ಮಗಳನ್ನು ಬಿಟ್ಟು ಅಹಿತ ಕರ್ಮಗಳನ್ನು, ಅಹಿತವಾದ ಯಾವುದೇ ಕಾರ್ಯವನ್ನು ಮಾಡುವುದು ಬಿಡು ಅಂದ್ರು. ಅದಕ್ಕೆ ಎಲ್ಲ ಬಂದು ದುರಿತ ಕರ್ಮವನ್ನು ಅಲ್ಲದ ಅದ್ರ ಓಸು ಬಂದು. ಅಲ್ಲಿ ಜೂಳದಾಡೋದು ಬಂತು, ಎಂತೊಲೆವನು ಅಂತ ಆ ಪದ್ಯದಲ್ಲಿ ಅಂತ ಎಲ್ಲವೂ ಹೇಳ್ಯಾರ. ಅಂಥವರನ್ನ ಅವರ ವೃತ್ತಿಯನ್ನ ನಾಶ ಮಾಡಿಸ್ತಾರೆ ಅವರು. ನೋಡು, ಪುಣ್ಯ ಯಾಕೆ ಮಾಡಬೇಕಾಗ್ಯದ? ಪಾಪ ಮಾಡೋದ್ರಿಂದ ನಿನಗಾಗುವ ನಷ್ಟಗಳೇನವ, ಕಷ್ಟಗಳೇನವ. ಆ ನಷ್ಟ ಕಷ್ಟಗಳನ್ನು ಬಿಡಬೇಕಾದ್ರೆ ಸದಾಚಾರದಿಂದ ನಡಿ, ನೀನು ಪುಣ್ಯವನ್ನು ಮಾಡಂತ ಹೇಳ್ತಾರಲ್ಲ. ಅಂದ್ರೆ ಪಾಪವನ್ನು ಬಿಡಿಸಿದಾತ, ಪುಣ್ಯವನ್ನು ಇಡಿಸಿದ. ಹೀಗೆ ಅಂಥ ಜನರೊಡನೆ ಕೂಡಿ ಯಾರು ಆತ್ಮಾಚಾರ ಮಾರ್ಗವರ್ತಿಗಳಾಗಿ ಯೋಚನೆ ಬಿಡಿದು ಬೋಧಿಸಬಲ್ಲವನು. ಅಲ್ಲೇ ಆನ, ಅವ್ರ ಮಂದ್ಯಾಗ ಆನ. ಅವರು ಮಾಡುವ ಎಲ್ಲ ಕಾರ್ಯವನ್ನು ನೋಡಿ ಎಲ್ಲರೂ ಅವ್ರು 4 ಮಂದಿ ಅವರೇ ಆದ್ರಪ್ಪ, ನಾನೇನು ಮಾಡಲಿ ಅಂತೇಳಿ ನಾನು ಅವನಂಗೆ ಮಾಡಿದೆ ಅಂತ ಹೇಳಂಗಿಲ್ಲ ಇವನು. ನಾವನಂಗಿಲ್ಲ, ಎಲ್ಲರೂ ಒಂದೇ ಆದ್ರಪ್ಪ, ನನ್ನ ಮಾತು ಹೆಂಗೆ ನಡೀತದ, ಅದಕ್ಕೆ ನಾನು ಅವ್ರಂಗೆ ಜೈ ಎಂದಂದ್ರೆ ಇದಲ್ಲ. ಅವರು ದುರಾಚಾರಿಗಳು, ಅನಾಚಾರಿಗಳು, ದುಷ್ಕರ್ಮಿಗಳು. ಅವ್ರ ಸಂಘದಲ್ಲೇ ಇದ್ದು ಅವ್ರನ್ನ ತಿದ್ದುತ್ತಾನೆ. ತಾನು ಅವ್ರ ಸಂಘದಲ್ಲಿ ಸೇರಿದ್ರೆ ತಿದ್ದಕ್ಕಾಗ್ತದ? ಹಾಗಾಗಿ ಅವರ ಜನರೊಡನೆ ಕೂಡಿ ಅವರಂತೆ ನಡೆಸಿ, ಅವರಂಗೆ ಇರ್ತಾರೆ ಅವರು, ಇದ್ದು ಅವರ ದುರ್ಗುಣಗಳನ್ನು ಕೆಡಿಸಿ, ಅವ್ರ ದುರ್ಗುಣಗಳನ್ನು ಕೆಡಿಸಿ ಉಪಾಯದಿಂದ ಸನ್ಮಾರ್ಗವನ್ನು ಯೋಚನೆ ಬಿಡದು ಬೋಧಿಸಬಲ್ಲನಂದ್ರು. ಯೋಚನೆ ಬಿಡಿದು ಬೋಧಿಸಬಲ್ಲವನಂದ್ರೆ ವಿಚಾರ ಮಾಡಿ ಬೋಧ ಮಾಡ್ಬೇಕಂತ ಅರ್ಥ. ಅವ್ರೇನು ತಿಳಿದು ಮಾಡಕತ್ತಾರೋ, ತಿಳಿಲಾರ್ದ ಮಾಡಕತ್ತಾರೋ, ಇದು ಯೋಚನೆ.
ತಿಳಿದು ಮಾಡಿದ್ನಂದ್ರೆ ಹೇಳಬಾರ್ದು ಅವನಿಗೆ. ತಿಳಿದ ಮಾಡ್ತಾನೆ. ನನಗೆಲ್ಲ ಗೊತ್ತಂದ್ರೆ ಏನು ಹೇಳ್ತಮ್ಮ ಏನು ಮಾಡ್ತೈತಿ. ಅವನಿಗೆ ಬೋಧ ಮಾಡಿದ್ರೆ ಕಪಾಳಕ್ಕೆ ಇಟ್ಬಿಡ್ತಾವ ನಿನಗೆ, ನಿಂದೇನು ಸುದ್ದಿ ಅಂತಾರ ಅವ್ರು. ಅದಕ್ಕೆ ಅಲ್ಲಿ ಗೊತ್ತಾಗ್ತದ ಯಾರು ಹೆಂಗ ತಿಳಿಲಾರ್ದ ಮಾಡಕತ್ತಾರ, ತಿಳಿದು ಮಾಡಕತ್ತಾರ. ತಿಳಿಲಾರ್ದ ಮಾಡಿದವನಿಗೆ ತಿಳಿಸಿ ಹೇಳಿ ಅದನ್ನು ಬಿಡಿಸಿ ಬೋಧ ಮಾಡ್ತಕ್ಕಂಥವ್ರು ಯಾರಲ್ಲ ಅವನಿಗೆ ಸೂಚಕ ಗುರುವೆಂದು ಎನಿಸುತ್ತಿರ್ಕು. ಸೂಚಕ ಸೂಚಕ ಅಂತ ಹೆಸರು ಬಂತು ನೋಡು. ಹೀಗೆ ಆಚಾರ ನಿಷ್ಠರೆನಿಸುವರ್ಗೆ ಬ್ರಹ್ಮವ ಆಚಾರವಲ್ಲದೆ ಏನಿಲ್ಲೆಂದು ರೋಚಿಸುವಂತೆ ತಿಳುಹಬಲ್ಲೊಡೆ ಅವನನ್ನು ವಾಚಕ ಗುರುವೆಂದು ಬಗೆಯುವುದು. ಇನ್ನು ಕೆಲವರು ದೇಹಾತ್ಮ ಬುದ್ಧಿಯಿಂದ ಅನೇಕ ಕ್ರಿಯೆಯಲ್ಲಿ ಅವರು ಏನಾಗುತ್ತಾರಂದರೆ ಆಚಾರಗಳನ್ನು ಮಾಡ್ತಾರೆ. ವಿಚಾರಕ್ಕೆ ಬಹಳ ಮಹತ್ವ ಇಲ್ಲ. ಆಚಾರದಲ್ಲಿ ನಿಶ್ಚಿಮರು, ಅವರು ಮಾಡಲಾರ್ದ ಆಚಾರಗಳಿಲ್ಲ, ಅಷ್ಟು ಆಚಾರಗಳು ಮಾಡ್ತಾರೆ. ಯಾಕೆ ಮಾಡ್ತಾರಂದ್ರೆ ಅವರು ದೇಹಾತ್ಮ ಬುದ್ಧಿಯಿಂದ ಮಾಡ್ತಾರಿಲ್ಲ. ಆತ್ಮಬುದ್ಧಿ ಸುಖಂ ಚೈವಂದಲ್ಲ. ಆತ್ಮಬುದ್ಧಿ ಇತ್ತಂದ್ರೆ ಈ ಆಚಾರ ಯಾಕೆ ಮಾಡಕೋತಾರ ಅವರು? ಅಂಥವರಿಗೆ ಆತ ಆಚಾರ ನಿಷ್ಠರೆನಿಸುವರ್ಗೆ ಬ್ರಹ್ಮವನು ಆಚಾರವಲ್ಲದೆ ಅದರಲ್ಲಿ ವೃತ್ತಿ ಸಂಚಯಿಸುವುದರ ಹೊರತು ಏನಿಲ್ಲಂದು. ಅಲ್ಲೋ ನೀವು ಇಷ್ಟು ಆಚಾರ ಮಾಡ್ತೀರಿ, ಯಾರಿಗೋಸ್ಕರ ಮಾಡ್ತೀರಿ, ಯಾವುದಕ್ಕೋಸ್ಕರ ಮಾಡ್ತೀರಿ? ಇದರಿಂದ ನಿಮ್ಗೆ ಆದಂಥ ಲಾಭ ಏನದ? ಬ್ರಹ್ಮವನ್ನು ತಿಳಿಯೋದಾದ ಆಚಾರ ಇಲ್ಲ ಅಲ್ಲಿ. ಹೇಗೆ ನೋಡಬೇಕಂದ್ರೆ ವಿಚಾರದಿಂದ ನೋಡು ಅಂತ ಅವರಿಗೆ ಹಲವು ಅನುಭಾವದ ಉಪದೇಶ ವಾಕ್ಯವನ್ನು ಹೇಳಿ ದೇಹಾತ್ಮ ಬುದ್ಧಿಯಿಂದ ಮಾಡುವಂಥ ಕರ್ಮಕಾಂಡಗಳೆಲ್ಲವನ್ನು ಬಿಡಿಸೋ ಪ್ರಯತ್ನ ಇಲ್ಲ. ಮೊದಲೇ ಹಿಡ್ಕೊಂಡ ನೀನು ಬಿಡಿಸ್ಬೇಕಾ ಮತ್ತೆ ಹಿಡಿಸ್ಬೇಕಾ? ಅಂಥ ಕರ್ಮಕಾಂಡೋಕ್ತ ಕ್ರಿಯೆಗಳಲ್ಲಿ ತತ್ಪರರಾಗಿ ಇರುವಂಥ ಜನರಿಗೆ ಇವುಗಳಿಂದ ನಿಮಗೆ ಸುಖವಾಗುವುದಿಲ್ಲ, ಇವುಗಳಿಂದ ಮುಕ್ತಿ ಆಗುವುದಿಲ್ಲ ಅಂತ ಹೇಳುವುದಷ್ಟಲ್ಲದೆ ಇವುಗಳಿಂದ ಮತ್ತೆ ಮತ್ತೆ ಕರ್ಮ ಬಂಧನಕ್ಕೆ ನೀವು ಅನಂತ ಜನ್ಮಕ್ಕೆ ಗುರಿ ಆಗ್ತೀರಿ. ಕರ್ಮಜನ್ಯ ಶರೀರ ಅದಲ್ಲ. ಹೀಗೆ ನೀವು ದೇಹಕ್ಕೆ ಸಾಕ್ಷಿಯಾಗಿರುವಂಥ ಮಹಾ ಬ್ರಹ್ಮ ಭಿನ್ನ ಪ್ರತ್ಯಜ್ಞಾನ ಸ್ವರೂಪದಲ್ಲಿ ಪ್ರತ್ಯಗಾತ್ಮ ಸ್ವರೂಪ ಸಾಕ್ಷಿ ಚೇತನ ಅಂತ ಅವನಿಗೆ ತಿಳಿಸಿ ಹೇಳಿ ಆ ಆಚಾರ ವೃತ್ತಿಯಲ್ಲಿ ಇರುವಂಥ ಜನಗಳನ್ನು ವಿಚಾರ ವೃತ್ತಿಗೆ ತರೋದಿಲ್ಲ. ಶ್ರೇಯಸ್ಸ ಪ್ರೇಯಸ್ ಅಂತ ಬರ್ತಾವ. ಈ ಕಡೆ ಅವನ ಏಳಿಗೆಗಾಗಿ ಶ್ರೇಯಸ್ಸಿಗಾಗಿ ಬೇಕಾದಂಥ ಮಾತುಗಳನ್ನು ಹೇಳಿ ಬ್ರಹ್ಮ ಆಚಾರವುಳ್ಳರಾದರೆ ನಿಮಗೆ ಅವಶ್ಯ ಮೋಕ್ಷ ಆಗ್ತದಂತ ಉಪದೇಶವನ್ನು ಮಾಡುತ್ತಾ ಅದರಲ್ಲಿ ಅವರಿಗೆ ಪ್ರೀತಿಯನ್ನು ಹುಟ್ಟಿಸುವುದೇನದ ಇದು ವಾಚಕ ಗುರುವಿನ ಕ್ರಿಯೆ. ಅದು ವಾಚಕ ಗುರು. ಮತ್ತಿನ್ನ ಮುಂದೆ ವಿಹಿತ ಗುರು ಅಲ್ಲ. ಇಲ್ಲಿ ಗುರುಗಳಲ್ಲೇ ಇಷ್ಟು ಹೇಳಿದ್ರೆ ಇಲ್ಲ, ಅದನ್ನ ಹೇಳೋರು ಇಷ್ಟೋ ವಿಚಾರ ಮಾಡಿ ಹೇಳೋರಲ್ಲೇ ಇಷ್ಟ ಆದ, ಇನ್ನು ಕೇಳೋರಲ್ಲಿ ಏನೇನಾದಂತ ಆ ಬ್ರಹ್ಮನೇ ಬಲ್ಲ ಅಂತ. ಹೀಗೆ ಅನಂತ ಮಾತುಗಳನ್ನು ಇಲ್ಲಿ ಹೇಳ್ತಾ ಬಂದರು. ಇಲ್ಲಿಗೆ ಸಮಯ ಆದ ಕಾರಣ ಇವತ್ತಿನ ಈ ಶಾಸ್ತ್ರದ ಮಂಗಲ ಗೀತೆಯನ್ನು ಹೇಳಿದ ನಂತರ ನಾವು ನೀವೆಲ್ಲರೂ ಕೂಡಿ
ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸೋಣ ಅನ್ನುವ ಮಾತನ್ನು ಹೇಳಿ ಇವತ್ತಿನ ಇನ್ನೊಂದ್ಸಲ ಮಾಡುವ ಮತ್ತೆ ಇವತ್ತಿನ ಮಂಗಲಗೀತೆಯನ್ನು ನಮ್ಮ ವೇದಾಂತ ಬೆಳಗದ ಸದ್ಗುರು ಬಸವಾನಂದರ ಮತ್ತು ನಮ್ಮ ಶಿಷ್ಯ ವರ್ಗದವರೇ ಅಲ್ಲದೆ ಅನಂತ ಗುರು ಕಾರ್ಯದಲ್ಲಿ ಗುರುವಿನ ಭಕ್ತಿ ಭಾವದಲ್ಲಿ ಸದಾಕಾಲ ನಿರತರಾದಂಥ ಶ್ರೀಮತಿ ಅಖಿಲ ಹರ್ಷ ಹಾಗೂ ಶ್ರೀಮತಿ ಅನುಷಾ ರವಿ ಇವರಿಬ್ಬರು ನಮ್ಮ ದಯಾಸಾಗರ್ ಸರ್ ಅವರ ಮಕ್ಕಳು. ಚಿಕ್ಕ ವಯಸ್ಸಿನಲ್ಲಿ ಆಧ್ಯಾತ್ಮಿಕ ಪ್ರವೇಶವನ್ನು ಮಾಡಿದಂಥವರು. ಅವರಿಂದ ಇವತ್ತು ಮಂಗಲಗೀತೆ, ತದನಂತರ ನಾವು ನೀವು ಧನ್ಯರಾಗೋಣ ಅನ್ನುವ ಮಾತನ್ನು ಹೇಳಿ ಈಗ ಪ್ರಾರಂಭ ಮಾಡ್ರ ತಾಯಿ. ಹಲೋ, ಬೆಳಗುವೆ ಆರತಿಯ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥ ಗುರುವರ ಅರ್ಥವ ಬೋಧಿಸಿದೆ. ಮೋಕ್ಷಾವಾಹನ ಶಂಕರನ ಮೋಕ್ಷಾರವ ಮಾಡಿಸಿದೆ. ಗುರುವರ ಚಾರವ ಮಾಡಿಸಿದೆ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ. ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವೆ. ಗುರುವರ ಶಂಕರ ನೀನಿರುವೆ. ಕಾಮಾಂತೋದವನಾಶಿಷ ಜಗಗುರು ಶಾಂತಿಯ ಬೀರಿದೆ. ಗುರುವರ ಶಾಂತಿಯ ಬೀರಿದೆ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ. ಚರಣ ಭಜಕರ ದುರಿತವೃಂದವ ತ್ವರಿತ ವಿನಾಶಿಸಿದೆ. ಗುರುವರ ತ್ವರಿತ ವಿನಾಶಿಸಿದೆ. ವರಭ್ರೂಲತಾ ಪುರ ದೈವದಿಂದಲೇ ನಿರುತದಿ ವಾಸಿಸಿದೆ. ಗುರುವರ ನಿರುತದಿ ವಾಸಿಸಿದೆ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ. ಧನ್ಯವಾದಗಳು ತಾಯಿ. ಭಾಳ ಚಂದ ಆಡಿದ್ರಿ. ಮತ್ತೆ ಇನ್ನೊಂದ್ಸಲ ಕಲೀರಿ ಚೆನ್ನಾಗಿ. ಗುರುಪಾದನ ಸೇವೆಗೆ ಬರ್ತೀರಾ, ಇಲ್ಲೇ ಇದ್ದೀರಾ, ನೀವು ಬರ್ತೀರಾ, ಇಲ್ಲೇ ಇದ್ದೀರಾ. ಪ್ರೀತಿಯ ಸತಿಸೂತ ಅಣ್ಣ ತಮ್ಮರ ಬಿಟ್ಟು, ಸಕ್ಕರೆ ಬೆರೆಸಿದ ಸಿಹಿಯೂಟವ ಬಿಟ್ಟು, ತೆಕ್ಕೆ ಗಾದಿಯ ಬಿಟ್ಟು, ಶೋಕಿ ಸಡಗರ ಬಿಟ್ಟು, ರೊಕ್ಕದ ತಿಜೋರಿ ಕೀಲಿ ಕೈಯನ್ನು ಬಿಟ್ಟು ಬರ್ತೀರಾ, ಇಲ್ಲೇ ಇದ್ದೀರಾ, ನೀವು ಬರ್ತೀರಾ, ಇಲ್ಲೇ ಇದ್ದೀರಾ.
ತಂಟೆ ತಗಲವ ಮಾಡಿ ಗಳಿಸಿದ ಹೊಲ ಮನೆ ಬಿಟ್ಟು ಎಂಟೆತ್ತಿನ ಕಮತ ಐಶ್ವರ್ಯವ ಬಿಟ್ಟು ನೆಂಟ ಬಂಟರುಗಳು ಕೂಡ ಗುದ್ದಾಡಿ ಕೂಡಿಟ್ಟ ಗಂಟಲ ಹರಕೊಂಡು ಗಳಿಕೆ ಮಾಡುದ ಬಿಟ್ಟು ಬರ್ತೀರಾ ಇಲ್ಲೇ ಇರ್ತೀರಾ ನೀವು ಬರ್ತೀರಾ ಇಲ್ಲೇ ಇರ್ತೀರಾ ಅಷ್ಟ ವೈಭವ ಬಿಟ್ಟು ಅಧಿಕಾರದ ಮದ ಬಿಟ್ಟು ಇಷ್ಟ ಮಿತ್ರರ ಬಿಟ್ಟು ದುಷ್ಟ ಚಟಗಳ ಬಿಟ್ಟು ಕಟದ ಕಲ್ಲಿನ ಕಂಬದ ಮನೆ ಬಿಟ್ಟು ಕುಟಿಲ ಸಂಸಾರದ ಕಟಿಪಿಟಿಯನ್ನು ಬಿಟ್ಟು ಬರ್ತೀರಾ ಇಲ್ಲೇ ಇರ್ತೀರಾ ನೀವು ಬರ್ತೀರಾ ಇಲ್ಲೇ ಇರ್ತೀರಾ ನಿತ್ಯ ನೇಮವ ಬಿಟ್ಟು ಕಾಮ ಕ್ರೋಧವ ಬಿಟ್ಟು ಹೋಮ ಹವನವ ಮಾಡಿ ಕಾಯ ಸವೆಸುದ ಬಿಟ್ಟು ಧರೆಯೋಳು ಮೆರೆಯುವ ಗುರು ಸಿದ್ಧನ ಪಾದ ನೇಮದಿಂದಲಿ ಭಜಿಸಲು ಪ್ರೀತಿಯಿಂದಲಿ ನೀವು ಬರ್ತೀರಾ ಇಲ್ಲೇ ಇರ್ತೀರಾ ನೀವು ಬರ್ತೀರಾ ಇಲ್ಲೇ ಇರ್ತೀರಾ ಈ ಧರೆಯ ಭೋಗವ ಬಿಟ್ಟು ಗುರುಪಾದನ ಸೇವೆಗೆ ಬರ್ತೀರಾ ಇಲ್ಲೇ ಇರ್ತೀರಾ ಶ್ರೀ ಸಿದ್ಧರೂಢಾಯ ಮಂಗಲಂ ಶ್ರೀ ಶಿವಾವತಾರಾಯ ಮಂಗಲಂ ಶ್ರೀ ಸಿದ್ಧರೂಢಾಯ ಮಂಗಲಂ ಶ್ರೀ ಶಿವಾವತಾರಾಯ ಮಂಗಲಂ ಗಜದಂಡ ಶೀರ್ಷಾಯ ಮುಖಮಂಡಲಾಭಾಯ ಬ್ರಹ್ಮಾಂಡ ಭುಜಾಯ ಮಂಗಲಂ ಶ್ರೀ ಶಿವಾವತಾರಾಯ ಮಂಗಲಂ ಭಕ್ತೈಕಪಾಲಾಯ ಮಂಗಲಂ ಶ್ರೀ ಮುಕ್ತಾತ್ಮವಂದ್ಯಾಯ ಮಂಗಲಂ ಶಿವಶಕ್ತಿರೂಪಾಯ ಪರಮುಕ್ತಿದಾತಾಯ ಶಿವಶಕ್ತಿರೂಪಾಯ ಪರಮುಕ್ತಿದಾತಾಯ ವರಭಕ್ತಿ ವೇದ್ಯಾಯ ಮಂಗಲಂ ಶ್ರೀ ಶಿವಾವತಾರಾಯ ಮಂಗಲಂ ಅಜ್ಞಾನನಾಶಾಯ ಮಂಗಲಂ ವರಸುಜ್ಞಾನಕೋಶಾಯ ಮಂಗಲಂ ಅಜ್ಞಾನನಾಶಾಯ ಮಂಗಲಂ ವರಸುಜ್ಞಾನಕೋಶಾಯ ಮಂಗಲಂ ವಿಜ್ಞಾನಮೂಲಾಯ ಸರ್ವಜ್ಞರೂಪಾಯ ವಿಜ್ಞಾನಮೂಲಾಯ ಸರ್ವಜ್ಞರೂಪಾಯ ಬ್ರಹ್ಮಜ್ಞಶ್ರೇಷ್ಠಾಯ ಮಂಗಲಂ ಶ್ರೀ ಶಿವಾವತಾರಾಯ ಮಂಗಲಂ ವಂಶದುರ್ಗೇಶಾಯ ಮಂಗಲಂ ತವ ವಂಶಾನಕಂಪಾಯ ಮಂಗಲಂ ವಂಶದುರ್ಗೇಶಾಯ ಮಂಗಲಂ ತವ ವಂಶಾನಕಂಪಾಯ ಮಂಗಲಂ दासकुमारेशाय शिवपुत्र शिष्याय दासकुमारेशाय शिवपुत्र शिष्याय श्रीपादसेवाय मङ्गलं श्री शिवावताराय मङ्गलं श्रीसिद्धरूढाय मङ्गलं श्री शिवावताराय मङ्गलं श्री शिवावताराय मङ्गलं श्रीमज्जगद्गुरु सिद्धारूढाय मङ्गलं श्री सद्गुरु ಧನ್ಯವಾದಗಳು. जय श्री सद्गुरु बसवान ಧನ್ಯವಾದಗಳಮ್ಮ ಶಶಿಕಲಾ. ಮತ್ತೆ ಇನ್ನೊಂದ್ಸಲ ಹಾಡುವಂತ್ರಿ. महाराज की जय श्री साधु संत महाराज की जय जय मंगलम जय नमः पार्वती शिव महादेव